ಆಕಾಶವಾಣಿ ಹಾಸನ. ಹೊಸ ಹೊಸ ಹಸಿರಿನ ಬಸಿರಲಿ ಜೀವನ ಧ್ವನಿ, ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ. ಕೇಳಿ ಜೀವನ ಧ್ವನಿ. ಸಂತೋಷ. ಶಕ್ತಿ ಇಲ್ದವರು ಯಾರಿದ್ದಾರೆ, ಆದರೆ ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು, ಅದು ಎಲ್ಲಿ ಉಪಯೋಗ ಆಗ್ಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಸಮರ್ಪಕವಾದ ತಿಳುವಳಿಕೆನೂ ಇರಬೇಕು ಅಲ್ವಾ ಚೇತನ್ ಕುಮಾರ್ ಅವರೇ? ಹೌದು, ಅದೊಂದು ಸಮಯಾನುಸಾರ ಜಾಣತನವನ್ನ ನಾವು ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ಆ ಬುದ್ಧಿವಂತಿಕೆ ಆ ಸಮಯಕ್ಕೆ ಸರಿಯಾಗಿ ಉಪಯೋಗ ಆಗಿಲ್ಲ ಅಂದ್ರೆ ಅದು ಏನಕ್ಕೂ ಉಪಯೋಗ ಬರೋದಿಲ್ಲ ಅಂತೇಳಿ ಬುದ್ಧರು ಒಂದೊಂದ್ಸಾರಿ ಎಂತ ಒಳ್ಳೆ ಮಾತುಗಳನ್ನ ಹೇಳ್ತಾರೆ ಅಂದ್ರೆ, ಒಬ್ಬರಿಗೆ ತೊಂದರೆ ಆಗತ್ತೆ ಅಂದ್ರೆ ಒಬ್ಬರಿಗೆ ನೋವು ಆಗತ್ತೆ ಅಂದ್ರೆ, ಅಥವಾ ಒಬ್ಬರಿಗೆ ಒಂದು ಮಾತು ಸಾವನ್ನ ತಂದು ಕೊಡುತ್ತೆ ಅಂದ್ರೆ, ನೀನು ಆ ಸಂದರ್ಭದಲ್ಲಿ ಹೇಳುವಂತ ಸತ್ಯ ಅದು ಅಸತ್ಯಕ್ಕೆ ಕಾರಣ ಆಗತ್ತೆ. ಒಂದು ಸುಳ್ಳು ಒಬ್ಬನ ಜೀವವನ್ನ ಬದುಕಿಸ್ತದೆ, ಒಬ್ಬರಿಗೆ ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ ಅಂದ್ರೆ, ನೀನು ಹೇಳುವಂತ ಒಂದು ಸುಳ್ಳು ಅದು ಸತ್ಯಕ್ಕೆ ಸಮಾನ ಅನ್ನುವಂತ ಮಾತನ್ನ ಬುದ್ಧರು ಹೇಳ್ತಾರೆ. ಜಾಣತನದ ಒಂದು ನಿರ್ಧಾರ ಹೇಗಾಗತ್ತೆ ಅನ್ನೋದಕ್ಕೆ ಒಂದು ಸುಮ್ಮನೆ ಒಂದು ಘಟನೆ. ಒಂದು ರಾಜ್ಯ ಇರುತ್ತೆ, ಆ ರಾಜ್ಯದಲ್ಲಿ 2 ವರ್ಷಗಳ ಕಾಲ ರಾಜ್ಯ ಭಾರವನ್ನ ಮಾಡ್ಲಿಕ್ಕೆ ಆ ರಾಜ್ಯದಲ್ಲಿರುವಂತ ಜನರಿಗೆ ಯಾರಿಗ್ ಬೇಕಾರ ಅವಕಾಶ ಇರುತ್ತೆ. ಅದು ವಿಶೇಷ. ಯಾರು ಬೇಕಾರ ರಾಜರಾಗಬಹುದು. ಆದ್ರೆ ಇನ್ನೂ ವಿಶೇಷ ಏನಂತಂದ್ರೆ, ಯಾರು ಬೇಕಾದ್ರೂ ರಾಜರಾಗಬಹುದು, ಆದ್ರೆ ರಾಜನ ಸ್ಥಾನದಲ್ಲಿ ಇರೋದಕ್ಕೆ 2 ವರ್ಷ ಅವಕಾಶ. 2 ವರ್ಷ ರಾಜನಾಗಿ ಆ ಸುಖ ವೈಭೋಗವನ್ನ ಅನುಭವಿಸಬಹುದು. ಆದ್ರೆ 2 ವರ್ಷ ಕಳೆದ ನಂತರ ರಾಜ್ಯ ಭಾರವನ್ನ ಹಿಡಿದು ನಂತರ ಆ ರಾಜ್ಯದ ಎದುರುಗಡೆ ಇರುವಂತಹ ಅಥವಾ ರಾಜ್ಯದ ಕೊನೆಯ ಭಾಗದಲ್ಲಿರುವಂತಹ ದೊಡ್ಡ ಕಾಡು ಪ್ರಾಣಿಗಳು ವಾಸಿಸುವಂತ ಅರಣ್ಯದಲ್ಲಿ ವಾಸ ಮಾಡ್ಕೋಬೇಕು ಮತ್ತು ರಾಜ್ಯದೊಳಗೆ ಬರಂಗಿಲ್ಲ. ಇದು ಅಲ್ಲಿನ ಒಂದು ನಿಯಮ. ಯಾರು ಬೇಕಾದ್ರೂ ಆಗ್ಬಹುದು. ಯಾರು ಮುಂದೆ ಬರಲಿಲ್ಲ. ಅದ್ರಲ್ಲಿ ಒಬ್ಬ ಇದ್ದ, ಅವನು ನಾನ್ ಆಗ್ತೀನಿ ಇಂದ ಅವನು. ಆಯ್ತು, ರಾಜ ಆದ. ಅವನಿಗೆ ಹೇಳಿದ್ರು ಮುಂಚೆನೆ, ಅಲ್ಲಪ್ಪ ಯೋಚನೆ ಮಾಡಿ ನೀನು ಈ ರಾಜ ಆಗ್ತಾ ಇದೆಯೋ, 2 ವರ್ಷ ಮುಂದೆ ಕಾಡಿದೆ, ಅದರಲ್ಲಿ ಕಾಡು ಪ್ರಾಣಿಗಳಿದಾವೆ, ಅಂತಂತ ಭಯಂಕರವಾದಂತವು ಇದಾವೆ, ಅಲ್ಲಿ ಹೋಗಿ ವಾಸ ಮಾಡ್ಬೇಕು ಒಬ್ನೇ, ಮತ್ತೆ ಯಾರು ಬರಲ್ಲ ನಿನ್ ಜೊತೆಗೆ, ಯೋಚನೆ ಮಾಡಿ ರಾಜರಾಗು ಸುಮ್ನೆ ಅಂತ ಹೇಳಿ ಹೇಳ್ತಾರೆ. ಆದ್ರೂ ಅವನು ಯಾವ್ದನ್ನು ತಲೆಗೆ ಹಾಕನದೆ 2 ವರ್ಷ ಅಲ್ವಾ, ಬೇಕಾದ್ ಮಾಡ್ಬೋದು ಅಂತೇಳಿ ರಾಜ್ಯದ ಪಟ್ಟಾಧಿಕಾರವನ್ನು ಆಗುತ್ತೆ, ಆ ರಾಜ್ಯ ಭಾರವನ್ನ ಮಾಡ್ತಾನೆ. ಕೊನೆಗೆ ಅವನ ಅಧಿಕಾರ ಇನ್ನೇನು ಮುಗಿತಾ ಬಂದಂಗೆ ಎಚ್ಚರಿಸ್ತಾ ಇರ್ತಾರೆ, ನೋಡು ಇನ್ನೇನ್ ಮುಗಿತಾ ಬಂತು, ಇನ್ನೊಂದ್ ಸ್ವಲ್ಪ ದಿನ ಅಂತ ಹೇಳಿ. ಹೀಗೆ ಕೊನೆಯ ದಿನ ಬಂದ ಹಿಂದಿನ ದಿನ ಅವನನ್ನ ಕೇಳ್ತಾರೆ, ನಾಳೆ ನೀನು ಕಾಡಿಗೆ ಹೊರಡುವಂತ ಸಮಯ ವೇಳೆ ಬಂದಿದೆ ಅಂತೇಳಿ. ಆಗ ಅಲ್ಲಿದ್ದಂತಹ ಏನು ಸಹ ಸೈನಿಕರು ಮಂತ್ರಿಗಳಿಗೆಲ್ಲ ನೋಡಿ ಹೇಳ್ತಾನೆ, ಎದುರುಗಡೆ ನೋಡಿ ಕಾಡು ಹೇಗಿದೆ ಅಂತೇಳಿ. ಅಲ್ಲಿ ತನಕ ಇವ್ರು ಯಾರು ನೋಡಿರೋದೇ ಇಲ್ಲ. ಆವಾಗ ಅವ್ರು ನೋಡ್ತಾರೆ, ಆಶ್ಚರ್ಯ ದಿಗ್ಭ್ರಮೆ ಕಾದಿರುತ್ತೆ. ಯಾಕೆಂದ್ರೆ ರಾಜ ಅಂತಂದ್ರೆ ಅದ್ರ ಅಧಿಕಾರ, ಅದ್ರ ಪವರ್, ಅದರ ಹಣ ಎಷ್ಟಿರುತ್ತೆ ಅನ್ನೋ ಗೊತ್ತು. ಅದೆಲ್ಲವನ್ನೂ ಬಳಕೆ ಮಾಡಿ ಅಲ್ಲಿ ಈ ರಾಜ್ಯಕ್ಕಿಂತಲೂ ಅದ್ಭುತವಾದ ರಾಜ್ಯವನ್ನ ಅಲ್ಲಿ ಸೃಷ್ಟಿ ಮಾಡಿರ್ತಾರೆ. ಅಲ್ಲಿ ಹೇಳ್ತಾನೆ, ಇಲ್ಲಿ 2 ವರ್ಷ ಅಲ್ಲಿ ನಾನು ಬದುಕಿರೋ ತನಕ ನಾನೇ ರಾಜ. ಅಂದ್ರೆ ತನ್ನಲ್ಲಿದ್ದಂತ ಎಲ್ಲಾ ಬಳಕೆಯನ್ನ ಮಾಡಿಕೊಂಡು ಹಣವನ್ನ ಎಲ್ಲ ವ್ಯಯ ಮಾಡಿ ಅಲ್ಲೂ ಒಂದು ದೊಡ್ಡ ತನ್ನ ರಾಜನ ರೀತಿ ಬದುಕೋದಿಕ್ಕೆ ಏನ್ ಬೇಕೋ ಎಲ್ಲವನ್ನೂ ಸೃಷ್ಟಿ ಮಾಡ್ಕೊಂಡಿರ್ತಾನೆ 2 ವರ್ಷದಲ್ಲಿ. ನೋಡಿ, ಇದು ಜಾಣತನ ಅನ್ನೋದು, ಇದು ಬುದ್ಧಿವಂತಿಕೆ ಅನ್ನುವಂಥದ್ದು. ಇದನ್ನ ಬಿಟ್ಟು ಅಯ್ಯೋ ಆಗಲ್ಲ, ಅಥವಾ ನನಗೆ ಇದು ಸಾಧ್ಯ ಇಲ್ಲ, ಅಥವಾ ಇದು ನನ್ನ ಕೈಲಿ ಮಾಡೋದಿಲ್ಲ, ಆಗದೇ ಇಲ್ಲ ಅಂತಂದ್ರೆ ಈ ರೀತಿ ಆಗತ್ತೆ ಅನ್ನೋದಕ್ಕೆ ಒಂದು ಘಟನೆ ಈ ಕಥೆಯ ಮೂಲಕ ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ಸಂತೋಷವನ್ನ ಕಾಣೋದು ಮತ್ತೆ ತಮ್ಮ ಶಕ್ತಿಯನ್ನ ಬಳಕೆ ಮಾಡಿಕೊಂಡು ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ನಿದರ್ಶನ ಅಂತ ಹೇಳಿ ಹೇಳಿದ್ರೆ. ಇಲ್ಲಿವರೆಗೂ ಮಾತಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಸಂಸಾರದಲ್ಲಿ ಅಕ್ಷರಮಾಲೆ ಸೋಜಿಗದ ಸಂಗತಿ ಅನಿಸುತ್ತೆ ಶ್ರೋತೃಗಳೇ. ಈಗ ನಮ್ಮ ಜೊತೆಗೆ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಈ ಬಗ್ಗೆ ಮಾತಾಡ್ತಾರೆ. ಸಂಸಾರದಲ್ಲಿ ಕನ್ನಡ ವರ್ಣಮಾಲೆಯ ಮೊದಲು ಬರುವಂತ ಆ ಈ ಏನೋದಿದೆ, ಇದು ನಮಗೆಷ್ಟು ಸಂದೇಶವನ್ನ ಕೊಡ್ತದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳಿಕ್ಕೆ ಬಹಳ ಖುಷಿ ಅನಿಸ್ತದೆ. ಇದೆಲ್ಲ ಕೇಳಿರ್ಲಿಕ್ಕಿಲ್ಲ. ನಾನು ಸುಮಾರು ಒಂದು 20-25 ವರ್ಷಗಳ ಹಿಂದೆ ಇದ್ರ ಬಗ್ಗೆ ಒಂದು ಸ್ವಾಮೀಜಿಯವರು ಮಾತನಾಡುವ ಸಂದರ್ಭದಲ್ಲಿ ಕೇಳಿದ್ದು ಬಹಳ ಹಿತ ಅನಿಸ್ತು. ಒಬ್ಬ ಸಾಂಸಾರಿಕ ಜೀವಿಗಿರ್ಬೋದು, ಅಥವಾ ಒಬ್ಬ ಪ್ರಾಪಂಚಿಕ ಅಂದ್ರೆ ಸಮಾಜದ ಜೊತೆಗಿರುವಂತಹ ವ್ಯಕ್ತಿಗೂ ಇರಬಹುದು, ಅಥವಾ ಎಲ್ಲರ ಜೊತೆಗೆ ಇರುವಂತಹ ವ್ಯಕ್ತಿಗೂ ಇರಬಹುದು, ಈ 4 ಅಕ್ಷರಗಳು ಬಹಳ ಅದ್ಭುತವಾದಂತಹ ಸಂದೇಶವನ್ನ ನಮಗೆ ಕೊಡ್ತವೆ. ಏನು ಅಂತಹ ಸಂದೇಶ ಏನಿದೆ ಇದರಲ್ಲಿ? ಅನ್ನೋದಿದೆಯಲ್ಲ, ಅನುಮಾನ. ಇವತ್ತು ಸಂಸಾರಗಳು ಇಷ್ಟು ಕೆಡ್ಲಿಕ್ಕೂ ಅಥವಾ ಒಬ್ರು ಕಂಡ್ರು ಒಬ್ಬರಿಗೂ ಆಗದೆ ಹೋದಕ್ಕೂ ಕಾರಣ, ಅಥವಾ ಗಂಡ ಹೆಂಡತಿಯರಲ್ಲಿ ಸಂಬಂಧಗಳು ಕೆಡೋದಿಕ್ಕೂ ಕಾರಣ, ಅಥವಾ ಇವತ್ತಿನ ವ್ಯವಸ್ಥೆಗಳಲ್ಲಿ ಅವರ ಒಂದು ಭಾವನೆಗಳು ಕೆಡ್ಲಿಕ್ಕೂ ಕಾರಣ ಅನುಮಾನ ಅನ್ನುವಂಥದ್ದು. ಅನುಮಾನ ಅನ್ನೋದಿದೆಯಲ್ಲ, ಬಹಳಷ್ಟು ಸಮಸ್ಯೆಗಳನ್ನ ತಂದುಕೊಡುತ್ತೆ, ಅಥವಾ ಎಷ್ಟೋ ಕಂದಕಗಳನ್ನ ನಿರ್ಮಾಣ ಮಾಡುತ್ತೆ. ಹಾಗಾಗಿ ಅನುಮಾನ ಅನ್ನುವಂಥದ್ದು ಎಲ್ಲೂ ಸಹ ಇರಬಾರದು ಅನ್ನುವಂಥದ್ದು. ಎರಡನೇದು
ಆ ಅಂದ್ರೆ ಮನುಷ್ಯನಿಗೆ ಯಾವುದರಲ್ಲೂ ಆತುರ ಇರಬಾರದು ಅನ್ನುವಂಥದ್ದು. ಇವತ್ತು ಬಹಳ ಜನ ಈ ಒಂದು ಸಂಸಾರದಲ್ಲಿದ್ರು ಆತುರ ಜಾಸ್ತಿ, ನಾವು ಬೇಗ ಶ್ರೀಮಂತರಾಗಬೇಕು, ಬೇಗ ಗಳಿಸಬೇಕು ಅನ್ನುವಂತಹ ಆತುರ ಇದೆಯಲ್ಲ, ಇದು ಅಷ್ಟು ಬದುಕಿನ ಯಾವುದೇ ಕ್ಷೇತ್ರದಲ್ಲೂ ಇರುವಂತ ವ್ಯಕ್ತಿಗಳಿಗೆ ಆತುರ ಒಳ್ಳೇದಲ್ಲ. ಇದು ಮೊದಲು ಆ ಇಂದ ತಿಳ್ಕೋಬೇಕಾಗಿರುವಂತಹ ಇದು 2ನೇ ಸಂದೇಶವನ್ನ ತಿಳಿಸ್ತದೆ. ಹಾಗೆ 3ನೇ ಸಂದೇಶ ಈ ಅನ್ನೋದೇನಿದೆ, ಇರುವುದರಲ್ಲಿ ಸಂತೋಷವಾಗಿರೋದನ್ನ ಕಲಿಬೇಕು ಅನ್ನುವಂಥದ್ದು. ದೇವ್ರು ನಮಗೆ ಕೊಟ್ಟಿದ್ದಾನಿಷ್ಟನ್ನ ಇದ್ರಲ್ಲೇ ಸಂತೋಷವನ್ನ ಪಡ್ತಾ ಹೋದ್ರೆ ಜೀವನದಲ್ಲಿ ಸುಖಿಯಾಗಿರ್ಬೋದು ಅನ್ನುವಂಥದ್ದು. ಇವತ್ತು ನೋಡಿದಿರಿ, ಇರೋದಕ್ಕಿಂತ ಇನ್ನು ಜಾಸ್ತಿ ಬೇಕು ಬೇಕು ಅಂತ ಹೇಳಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರುವಂತವರೇ ಬಹಳ ಜನ ನೋಡ್ತೀವಿ. ಅನೇಕ ತೊಂದರೆಗಳನ್ನ, ಸಮಸ್ಯೆಗಳನ್ನ, ದುಃಖಿಗಳಾಗಿರೋದನ್ನ ನೋಡ್ತೀವಿ. ಇರೋದಕ್ಕಿಂತ ಇನ್ನು ಬೇಕು ಅನ್ನುವಂಥದ್ದು. ಹಾಗಾಗಿ ಇರೋದ್ರಲ್ಲೇ ಸಂತೋಷವಾಗಿರುವಂಥದ್ದು. ಕೊನೆದು ಈ ಅನ್ನೋದೇನಿದೆ, ಒಂದಿಷ್ಟು ನಮಗೆಲ್ಲ ಕೊಟ್ಟಿರುವಂತ ಪರಮಾತ್ಮ ಅಂದ್ರೆ ಈಶ್ವರ, ಅವನನ್ನ ಸ್ಮರಣೆ ಮಾಡುವಂಥದ್ದನ್ನ ಬೆಳೆಸ್ಕೊಂಡ್ಬಿಟ್ರೆ ಅವನಷ್ಟು ಸುಖಿ ಯಾರು ಇಲ್ಲ. ಅನುಮಾನ ಇರಬಾರದು, ಆತುರ ಇರಬಾರದು, ಇರುವುದರಲ್ಲೇ ಸಂತೋಷವಾಗಿರಬೇಕು. ಕೊನೆದು ಈ ಅಂದ್ರೆ ಈಶ್ವರ ಅಂದ್ರೆ ಪರಮಾತ್ಮನ ಸ್ಮರಣೆಯನ್ನ ನಾವು ಮಾಡ್ತಾ ಬದುಕಿದ್ರೆ ಜೀವನದಲ್ಲಿ ಸುಖಿಯಾಗಿರ್ಬೋದು ಅನ್ನುವಂಥದ್ದು ಈ ಒಂದು ಕನ್ನಡ ವರ್ಣಮಾಲೆಯ 4 ಅಕ್ಷರಗಳು ನಮ್ಮ ಅದ್ಭುತವಾದ ನಮ್ಮ ಬದುಕಿನ ಸಂದೇಶವನ್ನ ತಿಳಿಸ್ತವೆ ಅನ್ನೋದಕ್ಕೆ ಈ ಸಣ್ಣ ಒಂದು ನಿದರ್ಶನ ನಮಗೆ ಸಾಕ್ಷಿ. ನಿಜ, ಸರಿಯಾಗಿ ಹೇಳಿದಿರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಕೇಳಿದ್ರೆ, ಜೀವನದಲ್ಲಿ ಎಲ್ಲರಿಗೂ ಒಳ್ಳೇದಾಗತ್ತೆ, ಕೆಟ್ಟದ್ದಾಗತ್ತೆ. ಆದದ್ದೆಲ್ಲ ಒಳ್ಳೇದಂತ ಅನ್ಕೊಂಡು ಎಷ್ಟೋ ಜನ ಭಾವಿಸಿಕೊಂಡು ಜೀವನ ಮಾಡೋದಿದೆ. ನರಳಕ್ಕೆ ಹೋಗಲ್ಲ, ತುಂಬಾ ಸಂತೋಷವನ್ನು ತಿಳಿಸಕ್ಕೆ ಹೋಗುದಿಲ್ಲ. ಏನಂತೀರಿ ಚೇತನ್ ಕುಮಾರ್ ಅವರೇ? ಜೀವನ ಧ್ವನಿಯ ಒಂದು ಮಾಲಿಕೆಯಲ್ಲಿ ಈ ಆದದ್ದೆಲ್ಲ ಒಳ್ಳೇದಕ್ಕೆ ಅನ್ನುವಂಥದ್ದನ್ನು ಒಂದು ಘಟನೆ ಹೇಳಿದ್ವಿ. ಇನ್ನು ಮುಂದುವರೆದು ಅದರಲ್ಲೇ ಇನ್ನೊಂದು ಘಟನೆ ನಿಮಗೆ ಹೇಳಬೇಕು ಅನ್ನೋ ಆಸೆ ಆಯ್ತು. ಏನಂಗಾರೆ ಆದದ್ದು ಒಳ್ಳೇದಕ್ಕೆ? ಒಂದೊಂದು ಸಾರಿ ನಾವು ಬಹಳಷ್ಟು ಜನ ದುಃಖ ಪಡ್ತೀವಿ, ಆದ್ರೆ ಇದು ಒಳ್ಳೇದು ಮುಂದೆ ಅನ್ನುವಂಥದ್ದನ್ನು ನಾವು ಅರ್ಥನೆ ಮಾಡ್ಕೊಳೋದಿಲ್ಲ ಅನ್ನುವಂಥದ್ದು. ಒಂದು ದೇವಸ್ಥಾನದಲ್ಲಿ ಗಂಟೆ ಬಾರಿಸುವ ಕೆಲಸ ಮತ್ತು ಶುಚಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ದಿನ ಕಳೆದಾಗೆ ಅಲ್ಲಿಗೆ ಬರುವಂತ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ಬರೀ ಸ್ಥಳೀಯದಲ್ಲ, ದೇಶ ವಿದೇಶಗಳಿಂದ ಆ ದೇವಸ್ಥಾನಕ್ಕಾಗಿ ಬರುವಂತವರ ಸಂಖ್ಯೆ ಜಾಸ್ತಿ ಆಗ್ತದೆ. ಆದ್ರೆ ಕಮಿಟಿಯವರು ಏನಂತಾರೆ, ಈ ದೇವಸ್ಥಾನದ ಕಸ ಹೊಡೆಯೋದು, ಗಂಟೆ ಬಾರಿಸುವಂತ ಕೆಲಸ ಇದ್ದಂತ ವ್ಯಕ್ತಿಗೆ, ನೋಡಪ್ಪ, ಇಲ್ಲಿ ವಿದೇಶಿಗರೆಲ್ಲ ಬರ್ತಾ ಇದಾರೆ, ನೀನು ಇಂಗ್ಲಿಷ್ ಅನ್ನ ಕಲಿಬೇಕು. ಬಹಳ ವರ್ಷಗಳ ಕಾಲ ಇಲ್ಲಿದೆಯಾ, ಆದ್ರೆ ನಿನಗೆ ಒಂದಿಷ್ಟು ಸಮಯವನ್ನ ಕೊಡ್ತೀವಿ, ನೀನು ಕಲ್ತ್ರೆ ಇಲ್ಲಿ ನಿನಗೆ ಕೆಲಸ, ಇಲ್ಲ ಅಂದ್ರೆ ನಿನಗೆ ಈ ಕೆಲಸದಿಂದ ತೆಗಿತೀವಿ ಅಂತ ಹೇಳ್ತಾರೆ. ಅವನು ಪ್ರಯತ್ನ ಪಡ್ತಾನೆ, ಆಗೋದಿಲ್ಲ. ಸಮಯವನ್ನು ಕೊಟ್ಟಿರ್ತಾರೆ, ಆ ಸಮಯದೊಳಗೆ ಅವನು ಕಲಿಯೋಕ್ಕೂ ಆಗಲ್ಲ. ಆವಾಗ ಅವನೇನ್ ಮಾಡ್ತಾರೆ, ಕೆಲಸದಿಂದ ಅವನನ್ನ ವಜಾ ಮಾಡ್ತಾರೆ. ಆದ್ರೆ ಅವಾಗ ಅವನು ಸುಮ್ ಕೂರೋದಿಲ್ಲ. ಅವನ ಆಲೋಚನೆ ಬರುತ್ತೆ, ಏನು ಹೆಂಗಿದ್ರು ಕೆಲಸ ಇಲ್ಲ, ಅಲ್ಲಂತೂ ಹೋಯ್ತು, ಇನ್ ಮುಂದಕ್ಕೆ ಏನ್ ಮಾಡೋಣ? ಈ ದೇವಸ್ಥಾನದ ಹತ್ರ ಸುತ್ತಮುತ್ತ ಯಾವುದೂ ಸಹ ಟೀ ಅಂಗಡಿ ಇಲ್ಲ. ಜನ ದೇವಸ್ಥಾನಕ್ಕೆ ಬರ್ತಾರೆ, ಹೋಗ್ತಾರೆ. ಬಂದವರಿಗೆ ಒಂದು ಒಳ್ಳೆ ವಿಶೇಷವಾದ ಟೀ ಅನ್ನ ಮಾಡಿಕೊಟ್ರೆ, ಚಿಕ್ಕದೊಂದು ಶಾಪ್ ಇಟ್ಟರೆ ತುಂಬಾ ಅನುಕೂಲ ಆಗತ್ತಲ್ಲ ಅಂತೇಳಿ ಅದೇ ದೇವಸ್ಥಾನದ ಮುಂಭಾಗ ಒಂದು ಟೀ ಶಾಪ್ ಅನ್ನ ಇಡ್ತಾನೆ. ಬಂದವರು ಟೀ ಕುಡಿತಾರೆ. ಎಷ್ಟು ಪ್ರಸಿದ್ಧಿ ಆಗುತ್ತೆ ಅಂದ್ರೆ, ಈ ತರದೊಂದು ಟೀ ಎಲ್ಲೂ ಸಿಗೋದಿಲ್ಲ ಅನ್ನೋಷ್ಟು ಪ್ರಸಿದ್ಧಿ ಆಗುತ್ತೆ. ಬೆಳಿತಾನೆ. ಮುಂದೆ ಒಂದು ದೊಡ್ಡ ಟೀ ಇದೆ, ಒಂದು ಹೋಟೆಲ್ ಮಾಡ್ತಾನೆ. ಅದೇ ಹೋಟೆಲ್ ಇನ್ನೂ ದೊಡ್ಡ 4 ಕಡೆ ಇದೇ ತರದ ಒಂದು ವಿಶೇಷವಾದಂತಹ ಟೀ ಅಂಗಡಿಗಳನ್ನ ಅವನು ತೆರಿತಾನೆ. ಮುಂದೆ ಅವನು ಗಳಿಸಿದಂತ ಹಣವನ್ನ ಒಂದು ದಿನ ಬ್ಯಾಂಕಿಗೆ ಡಿಪಾಸಿಟ್ ಮಾಡಕ್ ಹೋಗ್ತಾರೆ. ಸಹಿ ಮಾಡಿ ಅಂತೇಳಿ ಮ್ಯಾನೇಜರ್ ಹೇಳ್ತಾರೆ. ಅವಾಗ ಅವನಂತಾನೆ, ಸಾರ್, ನನಗೆ ಸಹಿ ಮಾಡಕ್ ಬರೋದಿಲ್ಲ ಅಂತ. ಮ್ಯಾನೇಜರ್ ಅಂತಾರೆ, ಅಲ್ಲ ಕಣಯ್ಯ, ಸಹಿ ಮಾಡಕ್ ಬರೋದಲ್ಲ, ಇಷ್ಟೆಲ್ಲ ಗಳಿಸಿದ್ಯಾ, ಇನ್ ಸಹಿ ಮಾಡಕ್ ಬಂದಿದ್ರೆ ನೀನ್ ಇನ್ನೇನ್ ಆಗ್ತಾ ಇದ್ದೆ ಅಂತ ಹೇಳ್ತಾರೆ. ಅವಾಗ ಅವನಂತಾನೆ, ಸಾರ್, ನನಗೇನಾರು ಹಿಂಗ್ ಸಹಿ ಮಾಡಕ್ ಬರೋದಾಗಿದ್ರೆ, ಈ ತರ ಇಂಗ್ಲಿಷ್ ನಲ್ಲಿ ನೀವು ಹೇಳ್ದಾಗೆ, ನಾನು ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತಾ ಇದ್ದೆ ಅಷ್ಟೇ ಅಂತ. ನೋಡಿ, ಪ್ರಯತ್ನ ಹೇಗೆ ನಮ್ಮ ಜೀವನದ ಹಾದಿಯನ್ನ ಬದಲಾವಣೆ ಮಾಡುತ್ತೆ ಅನ್ನೋದಕ್ಕೆ ಈ ತರದ ನಿದರ್ಶನಗಳು ತುಂಬಾ ಇದಾವೆ ನಮ್ಮ ಜೀವನದಲ್ಲಿ, ಅಲ್ವಾ? ಹೌದೌದು. ನೋಡಿ, ಅದಕ್ಕೆ ಅವಾಗ ಹೇಳ್ತಾನೆ, ಅವತ್ತು ನನಗೆ ಅದು ಬರಲಿಲ್ಲ ಅಂದಿದ್ದಕ್ಕೆ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯಕಾಯ್ತು. ಅಕಸ್ಮಾತ್ ಅವ್ರು ಹೇಳ್ದಂಗೆ ನನಗೇನಾದ್ರು ಭಾಷೆ, ಸಹಿ ಮಾಡಕ್ಕೆ ಈ ತರದೆಲ್ಲ ಬರೋದಾಗಿದ್ರೆ ನಾನು ಇಲ್ಲಿ ತನಕ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಅಂದ್ರೆ ಅರ್ಥ, ಏನೇ ಆದ್ರೂ ಒಳ್ಳೇದೇ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಅನ್ನುವಂಥದ್ದು ಇದರ ಕಥೆಯ ಸಾರಾಂಶ. ಕಷ್ಟಗಳನ್ನು ಸಂತೋಷವಾಗಿ ಸ್ವೀಕರಿಸಬೇಕು, ನಿಭಾಯಿಸ್ಕೊಂಡು ಸಾಗಬೇಕು. ಅದೇ ನಮ್ಮ ಧೈರ್ಯವಂತಿಕೆ, ನಮ್ಮ ಜೀವನದ ಹಾದಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿತವಾದ ಮಾತುಗಳನ್ನು ಆಡಿದ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದರೆ, ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಹಂಚಿಕೊಂಡವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಎಷ್ಟೋ ಸಾರಿ ಅನ್ಸುತ್ತೆ, ನಮ್ಮವರೇ, ನಮ್ಮನೆಯವರೇ, ನಮ್ಮೂರಿನವರೇ ನಮಗೆ ತೊಂದರೆ ಕೊಟ್ಟರು, ಸಮಸ್ಯೆ ಮಾಡಿದ್ರು ಅಂತ ಅನ್ಕೊಂಡು.
ಹೌದು, ಎಷ್ಟೋ ಸಾರಿ ಇದು ಸತ್ಯನೂ ಆಗ್ತದೆ. ದೂರದವರೇ ನಮಗೆ ಆತ್ಮೀಯರಾಗ್ತಾರೆ, ಕಷ್ಟ ಕಾಲಕ್ಕೆ ನೆರವಾಗ್ತಾರೆ. ಹೌದಲ್ವಾ? ನಿಜ, ನೀವು ಹೇಳುವಂಥದ್ದು 100% ಸತ್ಯ. ಸುಮ್ಮನೆ ನೀವು ಆರೋಗ್ಯ ವಿಚಾರದಲ್ಲಿ ಯೋಚನೆ ಮಾಡಿ, ನಮ್ಮ ಆರೋಗ್ಯ ಕೆಡ್ಲಿಕ್ಕೂ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೂ ನಾವೇ ಕಾರಣ. ನಮ್ಮ ಪ್ರತಿಯೊಂದು ಯಶಸ್ಸಿಗೂ ಸೋಲಿಗೂ ನಾವೇ ಕಾರಣ. ಇದು ನಮಗೆ ಯಾವತ್ತು ಮನವರಿಕೆ ಆಗುತ್ತೋ ಅವತ್ತು ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅರಿವು ಬರೋದ್ರೊಳಗೆ ಬಹಳ ದೂರವನ್ನ ಕ್ರಮಿಸಿರ್ತೀವಿ. ಇಂಥದಕ್ಕೆ ಒಂದು ಉದಾಹರಣೆ ಏನು ಅನ್ನೋದನ್ನ ನೋಡೋಣ. ನಾನು ಮೊನ್ನೆ ಎಲ್ಲ ಒಂದು ಕಡೆ ಕೇಳುವಂತ ಸಂದರ್ಭದಲ್ಲಿ ಎಷ್ಟು ಇದರಿಂದ ಸಂದೇಶ ಇದೆಯಲ್ಲ ಅಂತ ಅನಿಸ್ತು. ಏನು, ಆ ಊರಿನ ಮುಖಂಡರು ನಮ್ಮ ಇರುವಂತ ಈ ಎಲ್ಲಾ ಪ್ರಾಣಿಗಳಲ್ಲಿ ಒಬ್ಬರನ್ನ ನಾಯಕನನ್ನ ಮಾಡಬೇಕು, ಆಯ್ಕೆ ಮಾಡಬೇಕು ಅಂತ ಹೇಳಿ ಸ್ಪರ್ಧೆ ಇಟ್ರು. ಆ ಸ್ಪರ್ಧೆಯಲ್ಲಿ 2 ಪ್ರಾಣಿಗಳಿಗೆ ಮುಖ್ಯವಾಗಿ ಆಯ್ಕೆಯಾಗಿದ್ದು. ಆ ನಾಯಕರ ಸ್ಥಾನದಲ್ಲಿ ಕತ್ತೆ ಮತ್ತು ನಾಯಿಗೂ ಸ್ಪರ್ಧೆ ಬಂತು. ಊರೊಳಗಿರುವಂತ ಒಂದು ಸಿಂಹಾಸನ ಇದೆ, ಇಲ್ಲಿಂದ ಹೋಗಿ ಯಾರು ಅದ್ರ ಮೇಲೆ ಬೇಗ ಹೋಗಿ ಕುತ್ಕೊಂತಾರೋ ಅವರಿಗೆ ಈ ಊರಿನ ಪ್ರಾಣಿಗಳಲ್ಲೇ ಮುಖ್ಯಸ್ಥ ಅಂತ ಹೇಳಿ ನೇಮಕ ಮಾಡ್ತೀವಿ ಅಂತ ಹೇಳಿ. ನಾಯಿ ಅನ್ಕೊಂತೋ ಈ ಕತ್ತೆ ಹೋಗಿ ಅಲ್ಲಿ ತನಕ ಎಲ್ಲೋ ಕೂರುತ್ತೆ, ನಾನೇ ಹೋಗಿ ಆ ಸಿಂಹಾಸನ ಮೇಲೆ ಕುತ್ಕೋಬಿಡೋದು ಬೇಗ ಹೋಗಿ ಅಂತೇಳಿ ಅದರ ಆಲೋಚನೆ ಮನಸ್ಸಲ್ಲಿ ಅನ್ಕೊಂಡಿತ್ತು. ಆಯ್ತು, ಹಾಗೆ ಆಗ್ಲಿ ಅಂತೇಳಿ ನಿರ್ಧಾರ ಮಾಡಿ ನಾಯಿನೂ ಮತ್ತು ಕತ್ತೆಯನ್ನು ಬಿಟ್ಟರು ಸ್ಪರ್ಧೆಗೆ. ಓಡೋಗ್ತಾ ನಾಯಿ ಹೋಗುವಂತ ದಾರಿ ಮಧ್ಯೆ ಇತರೆ ನಾಯಿಗಳು ಆ ನಾಯಿಯನ್ನ ಅಡ್ಡ ಹಾಕೊಂಡು ಕಚ್ಚಾಡಿ ಗುದ್ದಾಡಿ ಆ ನಾಯಿಗೇನೆ ತೊಂದರೆ ಕೊಡ್ತಾ ಬಂದು ಆದ್ರೆ ಕತ್ತೆ ನಿಧಾನಕ್ಕೆ ಸುಮ್ನೆ ನಡ್ಕೊಂಡು ಹೋಗ್ತಾ ನಾಯಿ ಹೋಗೋದ್ರೊಳಗೆ ಆ ಕತ್ತೆ ಅಲ್ಲಿಗೆ ಹೋಗಿ ಕೂತ್ಕೊಂಡಿತ್ತು. ನಾಯಿ ಆಮೇಲೆ ಹೋಯ್ತು. ನಾಯಿ ಅನ್ಕೊಂಡಿತ್ತು ನಾನೇ ಹೋಗ್ತೀನಿ ಅಂತ. ಆದ್ರೆ ನಾಯಿ ಹೋಗ್ಲಿಕ್ಕೆ ಅಡ್ಡಿ ಆಗಿದ್ದೆ ಇತರೆ ನಾಯಿಗಳೇ ಬಿಟ್ರೆ ಬೇರೆ ಯಾರು ಅಡ್ಡಿ ಆಗಿರ್ಲಿಲ್ಲ. ಯಾಕೆ ಅಂದ್ರೆ ನಾಯಿಗಳೇ ಇನ್ನೊಂದು ನಾಯಿಯನ್ನ ತೊಂದರೆ ಕೊಟ್ಟಿದ್ದು, ಆ ನಾಯಿ ಜೊತೆಗೆ ಜಗಳ ಆಡಿದ್ದು, ಮತ್ತೆ ಅವುಗಳ ಜೊತೆಗೆ ಒಡೆದಾಡಿದ್ದು, ಕಿತ್ತಾಡಿದ್ದು ನಾಯಿನೇ ಬಿಟ್ರೆ ಬೇರೆ ಯಾವ ಪ್ರಾಣಿನೂ ಬಂದಿರಲಿಲ್ಲ. ಹಾಗೆ ಅವಾಗ ನಾಯಿಗನಿಸ್ತಂತೆ, ನನ್ನವರೇ ನನಗೆ ತೊಂದರೆ ಕೊಟ್ರು, ನನ್ನವರೇ ನನಗೆ ಅಡ್ಡಿ ಆದ್ರು, ನನ್ನವರೇ ನನಗೆ ಒಂದು ಏನು ಸಮಸ್ಯೆಯನ್ನ ಮಾಡಿದ್ರು ಅಂತೇಳಿ. ಹೌದು, ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇನೆ. ಒಂದೊಂದು ಸಾರಿ ನಮ್ಮ ದೇಹನೇ ನಮಗೆ ಒಂದೊಂದ್ಸಾರಿ ತೊಂದರೆ ಕೊಡುತ್ತೆ, ಒಂದೊಂದ್ಸಾರಿ ನಮ್ಮವರೇ ನಮಗೆ ಒಂದು ತೊಂದರೆ ಕೊಡ್ಬೋದು, ಅಥವಾ ನಮ್ಮ ಹತ್ರದವರೇ ನಮಗೆ ಏನಾರು ಒಂದಿಷ್ಟು ಸಮಸ್ಯೆಗಳು ಮಾಡ್ಬೋದು. ಇದನ್ನ ತಿಳ್ಕೊಂಡು ನಾವು ಮುನ್ನಡೆಯುವಂತ ಮನೋಭಾವನೆಯನ್ನ ಬೆಳೆಸ್ಕೊಂಡಾಗ ನಾವು ಜಾಗೃತಿಯಿಂದ ಹೋಗ್ಬೋದು. ಮತ್ತ ಹಂಗಂತ ನಮ್ಮವರೇ ತೊಂದರೆ ಕೊಡ್ತಾರೆ ಅಂತ ಅಂದ್ಕೊಂಡು ಮತ್ತೆ ನಿರ್ಲಕ್ಷ್ಯ ಮಾಡೋದಲ್ಲ, ಜಾಗೃತಿಯಿಂದ ನಾವು ಹೆಜ್ಜೆ ಇಡುವಂತದನ್ನ ಕಲ್ತಾಗ ನಾವು ಜೀವನದಲ್ಲಿ ಯಶಸ್ಸನ್ನ ಸಾಧಿಸಬಹುದು ಅನ್ನೋದಕ್ಕೆ ಈ ಕಥೆಯ ಸಾರಾಂಶ. ನಿಜ, ಎಚ್ಚರಿಕೆ ಎಷ್ಟಿದ್ರೂ ತಪ್ಪೇನಿಲ್ಲ. ಮತ್ತೆ ಹೆಚ್ಚು ಬೆರೆತಷ್ಟು ಸಮಸ್ಯೆನ ತಂದ್ಕೊಂಡು ಮಾತಾಡದಿದೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನೋಡಿ, ನಾಯಕರಾಗಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಭಾಗಿಗಳಾಗಿ ಒಳ್ಳೆಯದಕ್ಕೆ ಕೈ ಜೋಡಿಸಿ. ಈ ಕಾರ್ಯಕ್ರಮದಲ್ಲಿ ಇದಕ್ಕೆ ಪೂರಕವಾದ ಅಂಶಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ನಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ. ಎಷ್ಟೋ ಜನಗಳು ಅದನ್ನ ಅರ್ಥನ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಚೇತನ್ ಕುಮಾರ್ ಅವರೇ? ಹೌದು, ನಮ್ಮಲ್ಲಿ ಎಲ್ಲ ಎಷ್ಟೆಲ್ಲ ಶಕ್ತಿ ಇದೆ ಅನ್ನೋದು ಬಹಳ ಜನಕ್ಕೆ ಗೊತ್ತಾದ್ರೂ ಗೊತ್ತಿಲ್ದಂಗೆ ಇರ್ತಾರೋ, ಅಥವಾ ಮಾಡ್ತೀವಿ ಅಂತ ಯಾರು ಕರೆದ್ರು ನನಗೆಲ್ಲಿ ಸಾಧ್ಯ ಆಗತ್ತೆ ಅನ್ನುವಂತ ಮನೋಭಾವನೆಯಲ್ಲಿ ಬಹಳಷ್ಟು ಜನ ಇರ್ತಾರೆ. ಏನು ಮಾಡೋಂಗಿಲ್ಲ. ಯಾಕೆಂದ್ರೆ ಒಂದೊಂದ್ಸರಿ ಅವರ ಜೊತೆಗಿರುವಂತಹ ಸಂಘ ಅಂತ ಏನಿದೆ, ಅಥವಾ ಅಂದ್ರೆ ಅವರ ಜೊತೆಗೆ ಒಡನಾಟ ಮಾಡುವಂತಹವರ ವ್ಯಕ್ತಿಗಳಿರ್ಬೋದು, ಅಥವಾ ಏನೇ ಇತರ ವಾತಾವರಣ ಇರ್ಬೋದು, ಅವರಲ್ಲಿ ಎಂತ ಶಕ್ತಿ ಇದ್ರೂ ಒಂದು ಕುಗ್ಗಿಸ್ಬಿಡುತ್ತೆ, ಅಥವಾ ಆ ಶಕ್ತಿಯನ್ನ ಪ್ರೇರೇಪಣೆ ಮಾಡ್ಲಿಕ್ಕೆ ಯಾರು ಸಹ ಅವರಿಗೆ ಮಾರ್ಗದರ್ಶಕರು ಇರೋದಿಲ್ಲ ಅನ್ನುವಂಥದ್ದು. ಇದಕ್ಕೊಂದು ಘಟನೆಯನ್ನ ನಾವು ನೋಡ್ಬೋದು. ಹೀಗೆ ಒಂದು ಗರುಡ ಪಕ್ಷಿ ಒಂದು ಮರದ ಮೇಲೆ ವಾಸ ಮಾಡ್ತಾ ಇರುತ್ತೆ. ಆ ಮರದಲ್ಲೇ ಒಂದು ಗೂಡನ್ನ ಕಟ್ಕೊಂಡಿರುತ್ತೆ. ಆ ಗೂಡ್ನಲ್ಲೇ 10 ಮೊಟ್ಟೆಗಳನ್ನ ಇಟ್ಟಿರುತ್ತೆ. ಅದೇ ಮರದ ಕೆಳಗಡೆ ಕೋಳಿಗಳು ವಾಸ ಮಾಡ್ತಾ ಇರ್ತವೆ. ಗರುಡ ಹಾರಿ ಹೋದ ಸಂದರ್ಭದಲ್ಲಿ ಗೂಡಿನಲ್ಲಿದ್ದಂತ ಒಂದು ಮೊಟ್ಟೆ ಕೆಳಗೆ ಬಿದ್ದು ಬಿಡುತ್ತೆ. ಕೋಳಿ ಅದಕ್ಕೆ ಕಾವು ಕೊಟ್ಟು ಮರಿ ಮಾಡ್ತವೆ. ಮೊಟ್ಟೆ ಹೊಡಿಲಿಲ್ವಾ? ಹೊಡೆಯುತ್ತೆ. ಅಂದ್ರೆ ಹೊಡೆದ ತಕ್ಷಣ ಅದು ನಮ್ಮ ಮರಿ ಅಂತ ಅನ್ಕೊಂಡು ಅದನ್ನೇ ರಕ್ಷಣೆ ಮಾಡ್ತವೆ ಕೋಳಿಗಳು. ಆ ರಕ್ಷಣೆ ಮಾಡ್ತಾ ಆ ಕೋಳಿ ಜೊತೆಗೆ ಇದು ಅದೇ ರೀತಿ ನಡ್ಕೊಂಡು ಅದೇ ರೀತಿ ಆಟ ಆಡ್ಕೊಂಡು ಇರುತ್ತೆ. ಹೀಗೆ ಕೆಲವು ದಿನಗಳು ಕಳೆಯುತ್ತದೆ. ಆ ಗರುಡ ಪಕ್ಷಿಗೆ ಒಂದು ಸಾರಿ ನೋಡುತ್ತೆ, ಇದೇ ನಂತರನೇ ಇದನ್ನೆಲ್ಲ ಇನ್ಯಾರೋ ಇವನ್ಯಾಕೆ ಹಿಂಗೆ ಕೋಳಿ ಜೊತೆ ಕೋಳಿ ಹಂಗೆ ಇದನ್ನೆಲ್ಲ ಆರಕ್ಕೆ ಇವನಿಗೆ ಅದ್ಭುತವಾದ ಶಕ್ತಿ ಇದೆಯಲ್ಲ ಅಂತೇಳಿ ಅಂತ. ಒಂದು ದಿನ ಆ ಗರುಡ ಪಕ್ಷಿ ಒಂದಂತ ಪಕ್ಷಿ ಹತ್ರ ಬಂದು ಕೇಳುತ್ತೆ, ನೋಡಪ್ಪ, ಈ ನೀನ್ ಕೋಳಿ ಸಂಘ ಮಾಡಿ ಹಿಂಗಾಗಿದ್ಯಾ, ನಿನ್ಗೆ ಆರೋ ಶಕ್ತಿ ಇದೆ, ಬಹಳ ಎತ್ತರಕ್ಕೆಲ್ಲ ಆರ್ತೀಯಾ, ನೀನ್ ಯಾಕೆ ಇವ್ರ ಜೊತೆಗಿದೆಯಾ ಬಾ ಅಂತೇಳಿ. ಇಲ್ಲ ನಾನು ಗರುಡ ಏನಲ್ಲ, ನಾನು ಕೋಳಿನೇ ಅಂತೇಳಿ ಹೇಳುತ್ತೆ. ಎಷ್ಟು ಹೇಳಿದ್ರು ಅದಕ್ಕೆ ಅರ್ಥ ಆಗಲ್ಲ. ಒಂದ್ಸಾರಿ ಓಹೋ ಇವ್ನಿಗೆ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ ಅಂತೇಳಿ ಇವನಲ್ಲಿ ಅದ್ಭುತ ಶಕ್ತಿ ಇದೆ ಅಂತೇಳಿ ತೋರಿಸ್ಬೇಕು ಅಂತೇಳಿ ಇದು ತನ್ನ ಬಾಯಿಯ
ಕೊಕ್ಕಿನಲ್ಲಿ ಅದನ್ನ ಕಚ್ಕೊಂಡು ಬಹಳ ಎತ್ತರಕ್ಕೆ ತಗೊಂಡೋಗಿ ತನ್ನ ಬಾಯಿಯನ್ನ ಬಿಟ್ಬಿಡುತ್ತೆ. ಆಗ ತನಗೆ ಶಕ್ತಿ ಇದೆ ಅಂತ ಗೊತ್ತಿಲ್ಲ ಅಂತ ಇತ್ತಲ್ಲ, ಈಗ ಬದುಕಬೇಕಲ್ಲ ಅನಿವಾರ್ಯವಾಗಿ, ಅಷ್ಟೆದರದಿಂದ ಕೆಳಗೆ ಬಿದ್ರೆ ಸತ್ತು ಹೋಗ್ತೀವಿ, ಬದುಕಬೇಕಲ್ಲ ಅಂತೇಳಿ ಆಗ ತನ್ನ ರೆಕ್ಕೆಗಳನ್ನ ಬಿಚ್ಚುತ್ತೆ, ಹಾರುತ್ತೆ. ಆವಾಗ ಗೊತ್ತಾಗತ್ತೆ, ಓಹೋಹೋ ನಾನು ಕೋಳಿ ಅಲ್ಲ, ನಾನು ಒಬ್ಬ ಗರುಡ ಪಕ್ಷಿ, ನನ್ನಲ್ಲೂ ಹಾರುವ ಶಕ್ತಿ ಇದೆ, ನನ್ನಲ್ಲೂ ಅದ್ಭುತವಾದಂತಹ ಇಷ್ಟು ಎತ್ತರಕ್ಕೆ ಹಾರುವಂತಹ ಒಂದು ದೇವರು ಶಕ್ತಿಯನ್ನ ಕೊಟ್ಟಿದ್ದಾನೆ ಎನ್ನುವಂಥದ್ದು ಆಗ ಅರ್ಥ ಆಗತ್ತೆ. ಆಗ ಅದಕ್ಕೆ ಗೊತ್ತಾಗತ್ತೆ, ಹೌದು ನನ್ನಲ್ಲೂ ಈ ತರದೊಂದು ವಿಶೇಷವಾದ ಗುಣ ಇದೆ ಎನ್ನುವಂಥದ್ದು. ಕಾರಣ ಇಲ್ಲ ಅನ್ನೋದು ಗೊತ್ತಾಗಿದ್ದು ಅವರ ಸಂಘ ಮಾಡಿ, ಇದೇ ಅನ್ನೋದು ಗೊತ್ತಾಗಿದ್ದನ್ನ ತೋರಿಸ್ಲಿಕ್ಕೆ ಇನ್ನೊಂದು ತನ್ನ ತಾಯಿ ಪಕ್ಷಿ ಬೇಕಾಯ್ತು ಅಂತೇಳಿ ಅನ್ನುವಂಥದ್ದು. ಹಾಗಾಗಿ ನಮ್ಮಲ್ಲೂ ಅಗಾಧವಾದ ಶಕ್ತಿ ಇದೆ. ನಮ್ಮ ಒಡನಾಟ ನಮ್ಮ ಜೊತೆಗೆ ನಾವು ಅಂದ್ಕೊಂಡು ಕೇಳ್ಕೊಂಡು ನಿನ್ ಕೈಲೆಲ್ಲ ಆಗತ್ತೆ, ನೀನೆಲ್ ಮಾಡಕ್ಕಾಗತ್ತೆ, ಅಥವಾ ನಮ್ ಕೈಲೆಲ್ಲ ಎಲ್ಲಾಗತ್ತಪ್ಪ, ಇಂಥ ಜಾಗದಲ್ಲಿ ಇದ್ದು ನಾವು ಮಾಡಕ್ಕಾಗತ್ತ ಅನ್ನುವಂತಹ ಮನೋಭಾವನೆ ಇರೋರ ಜೊತೆ ನಾವಿದ್ರಂಗೆ ಆಗ್ತಿವಿ, ಬೇರೆಯವ್ರ ಜೊತೆ ಇದ್ರೆ ಆ ತರ ಆಗ್ತಿವಿ. ಯಾವ್ರ ಜೊತೆ ಇರಬೇಕು ಅನ್ನೋ ಆಯ್ಕೆ ನಿಮ್ಗೆ ಬಿಟ್ಟಿದ್ದು. ಇವತ್ತು ಈ ಜೀವನ ಧ್ವನಿ ಕೇಳೋದ್ರ ಮೂಲಕ ನೀವ್ಯಾರ ಸಂಘ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ನಮಸ್ಕಾರ. ಸಾಮರ್ಥ್ಯ ಇದ್ರೂ ಕಳಪೆ ಜನಗಳ ಜೊತೆ ಸೇರ್ಕೊಂಡು ಇನ್ನಷ್ಟು ಹಾಳಾಗದ್ಕಿಂತ ನಮಗಿಂತ ಹೆಚ್ಚು ಸಾಮರ್ಥ್ಯ ಇರೋ ಜನಗಳ ಜೊತೆ ಸೇರ್ಕೊಂಡಾಗ ಇನ್ನೂ ಹೆಚ್ಚು ಒಳಿತಾಗತ್ತೆ ಅಲ್ವಾ? ಹೌದು. ನಿಮ್ಮ ಮಾತುಗಳು ಈ ಸಂದೇಶವನ್ನ, ಈ ಮಹತ್ವವನ್ನ ತಿಳಿಪಡಿಸಿದ್ವು. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿಗರೆ, ಇಲ್ಲಿವರೆಗೂ ವಿಷಯಗಳನ್ನ ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಸಮಾಜದಲ್ಲಿ ಭಿನ್ನ ಭಿನ್ನವಾದ ಜನಗಳು ಕಾಣಸಿಗ್ತಾರೆ. ತಮ್ಮ ಸಮಸ್ಯೆಗಳನ್ನೇ ಸರಿಯಾಗಿ ಪರಿಹರಿಸಿಕೊಳ್ಳಿಕ್ಕಾಗೋದಿಲ್ಲ, ಬೇರೆಯವ್ರದಂತೂ ಇನ್ನೂ ದೂರ. ಆದರೆ ಎಷ್ಟೋ ಜನ ತಮ್ಮದು ಪರಿಹರಿಸಿಕೊಂಡು ಬೇರೆಯವರ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವೊಬ್ರು ಇರ್ತಾರೆ, ತಮ್ಮ ಸಮಸ್ಯೆಗಳೇನಿದ್ರೆ ಅದನ್ನು ಬದಿಗಿರಿಸಿ ಬೇರೆಯವರ ಒಳಿತಿಗಾಗಿ ಜೀವನ ಮಾಡ್ತಾ ಇರ್ತಾರೆ ಅಲ್ವಾ ಚೇತನ್ ಕುಮಾರ್ ಅವರೇ? ತಾವು ತಿಳಿಸಿದ ರೀತಿ ಇಲ್ಲಿ ಏನು 3 ಪ್ರಕಾರದ ಜನ ಇರ್ತಾರೆ, ಅಥವಾ 3 ಪ್ರಕಾರದ ಏನ್ ಸಮಸ್ಯೆಗಳಿದೆ, ಅದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಇರುತ್ತದೆ. ಇರೋದ್ರ ನಡುವೆನೆ ಏನಾದ್ರೂ ಒಂದಿಷ್ಟು ನಮ್ಮ ಕಡೆಯಿಂದ ನಾವಿರುವಂತ ಪರಿಸರ ಅಥವಾ ಇರುವಂತ ವಾತಾವರಣ ಅಥವಾ ಇರುವಂತ ಸ್ಥಳಕ್ಕೆ ಸಣ್ಣದು ಕೊಡುಗೆಯನ್ನ ಕೊಡಬೇಕು. ಈ ಸಮಸ್ಯೆ ಅನ್ನುವಂಥದ್ದೇ ಇದ್ರೇನೆ ಬದುಕು ಚಂದ. ಬದುಕಿನಲ್ಲಿ ಹೇಗೆ ಹಸುವು ಇದ್ರೇನೆ ಊಟದ ರುಚಿ ಇರುತ್ತೋ, ಹೇಗೆ ಒಂದಿಷ್ಟು ಬಿಸಿಲು ಬಂದ್ರೆ ನೆರಳು ಎಷ್ಟು ಹಿತ ಅನ್ಸುತ್ತೋ, ಈ ಸಮಸ್ಯೆಗಳು ಇದ್ರೇನೆ ಚಂದ. ನಂದೇ ದೊಡ್ಡದು ಅಂತ ಅದರಲ್ಲೇ ಮುಳುಗಿ ಜೀವನವನ್ನ ಕಳ್ಕೊಂಡು ವ್ಯರ್ಥ ಮಾಡ್ಕೊಂಡ್ರೆ ಏನೂ ಉಪಯೋಗ ಆಗೋದಿಲ್ಲ. ಅಂತದ್ರ ನಡುವೆನೆ ಕೆಲವು ಜನ ತಾನು ಶ್ರೀಮಂತರಾದ್ರೆ ಅದೇನು ವಿಶೇಷ ಅನ್ಸಲ್ಲ, ಅಂತ ಶ್ರೀಮಂತ ಆಗಿ ಹೋಗಿರೋರು ಬಹಳ ಜನ ಇದ್ದಾರೆ ಈ ಪ್ರಪಂಚದ ಮೇಲೆ. ಅಂತವ್ರನ್ನ ಯಾರೂ ನೆನಪಿಡೋದಿಲ್ಲ. ಆದ್ರೆ ತಮ್ಮ ಕಷ್ಟಗಳ ನಡುವೆನೆ ಒಂದಿಷ್ಟು ಸಮಾಜದ ಕಷ್ಟಗಳಿಗೆ ಸ್ಪಂದಿಸಿದಾಗ ಇವತ್ತು ಆ ಕೊರತೆಯನ್ನು ನೀಗಿಸುವಂತದ್ದಕ್ಕೆ ಮಾಡ್ತೀವಲ್ಲ, ಅದು ನಿಜವಾದ ಸಾಧನೆ. ಇಷ್ಟೆಲ್ಲ ಮುಂದುವರಿಲಿಕ್ಕೆ, ಇಷ್ಟೆಲ್ಲ ಕೂತ್ಕೊಂಡು ಡೆಲ್ಲಿಲಿರ್ಲಿ, ಅಮೆರಿಕದಲ್ಲಿರ್ಲಿ, ಇನ್ಯಾವುದೋ ದೇಶದಲ್ಲಿರ್ಲಿ ಮಾತನಾಡ್ಲಿಕ್ಕೆ ನಮಗೊಂದು ಅವಕಾಶ ಮಾಡ್ಕೊಡ್ಲಿಕ್ಕೆ ಕಾರಣಕರ್ತರಾದ್ರಲ್ಲ ಯಾರು? ದೂರವಾಣಿ ಕಂಡಿಡಿದಂತ ವ್ಯಕ್ತಿ ಇದನ್ನಲ್ಲ, ನಿಜವಾಗ್ಲೂ ಬಹಳ ವಿಶೇಷ ಅನ್ಸುತ್ತೆ. ಮೂಲ ಕಂಡಿಡಿದಿದ್ದು ಅವನೇನೆ, ಯಾರೋ ಗ್ರಾಂಬೆಲ್ ಅನ್ನುವಂಥದ್ದು. ಅವ್ನು ಕಂಡಿಡಿದು ಕೊಡೋ ಹೊತ್ತಿಗೆ ಇವತ್ತು ನಾವು ಮಾತಾಡಕ್ಕಾಯ್ತು. ಆದ್ರೆ ವಿಷಯ ಏನ್ ಗೊತ್ತಾ, ಪಾಪ ಅವನು ಕಂಡಿಡ್ದ, ಆದ್ರೆ ಸ್ವತಃ ಮೊದಲನೇ ಸಾರಿ ಅವನ ಹೆಂಡತಿ ಜೊತೆ ಮಾತನಾಡ್ತಾನೆ ಅದೇ ಟೆಲಿಫೋನ್ ನಲ್ಲಿ. ಅಂದ್ರೆ ಅವತ್ತಿನ ಲ್ಯಾಂಡ್ ಲೈನ್ ಅಂತ ಏನ್ ಕರಿತೀವೋ ಅದ್ರಲ್ಲಿ ಮಾತಾಡಿರ್ಬೋದು, ಅಥವಾ ಇನ್ನು ಅವತ್ತಿನ ಕಾಲಕ್ಕೆ ಇನ್ನೇಗಿತ್ತೋ ಗೊತ್ತಿಲ್ಲ. ಆದ್ರೆ ಅವನ ಹೆಂಡತಿಗೆ ಕಿವಿ ಕೇಳ್ತಾ ಇರೋದಿಲ್ಲ. ಅವನಿಗೆ ಗೊತ್ತಿತ್ತು, ನಾನು ಇದು ಕಂಡಿಡಿದ್ರು ನನ್ನ ಹೆಂಡತಿ ಕೈಲಿ ಮಾತಾಡಕ್ ಆಗಲ್ಲ ಅಂತ. ಆದ್ರೆ ಇದು ಮುಂದೆ ಸಮಾಜಕ್ಕೆ ಉಪಕಾರಿ ಆಗತ್ತೆ, ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಮಾಡ್ದ. ಆದ್ರೆ ವಿಶೇಷ ಏನ್ ಗೊತ್ತಾ, ಅವನ ಹೆಂಡತಿ ಹೆಸರನ್ನ ಇವತ್ತು ನೆನಪು ಮಾಡ್ಕೊಂತೀವಿ. ಇವತ್ತು ಪ್ರತಿಯೊಬ್ರು ಈ ಕ್ಷಣನು ದಿನಕ್ಕೆ 10 ಸಾರಿ ನೆನೆಸ್ತಾರೋ 100 ಸಾರಿ ನೆನೆಸ್ತಾರೋ ಗೊತ್ತಿಲ್ಲ, 100 ಸಾರಿ ಜನ ನೆನೆಸ್ತಾರೆ ಅವನ ಹೆಂಡತಿ ಹೆಸರೇ ಹಲೋ ಅಂತ ಹೇಳಿ. ಎಲ್ಲರೂ ಮಾತಾಡಬೇಕಾದ್ರೆ ಅದನ್ನು ಬಳಸ್ತಾರೆ. ಖುಷಿ ಆಗುತ್ತೆ ಏನು ಅಂತಂದ್ರೆ, ಆಕಾಶವಾಣಿ ಕೇಳಬೇಕಾದ್ರೆ, ಆಕಾಶವಾಣಿ ಅಥವಾ ದೂರವಾಣಿ ನೀವು ಮಾತಾಡಬೇಕಾದ್ರೆ ಯಾರೇ ಆಕಾಶವಾಣಿಯ ಸಿಬ್ಬಂದಿಗಳು ಹಲೋ ಅಂತ ಅನ್ನೋದಿಲ್ಲ, ಅದೇ ಖುಷಿ. ಏನೇ ಆದ್ರೂ ನಮಸ್ಕಾರ ಅಂತಾರೆ, ಹೇಳಿ ಅಂತಾರೆ, ಈ ತರ ಪದಗಳು ಬಳಸ್ತಾರೆ. ಹಲೋ ಅನ್ನುವಂಥದ್ದು ಅವನ ಹೆಂಡತಿ ಹೆಸರು, ಹಂಗಂತ ಬಳಸಬಾರದು ಅಂತಲ್ಲ, ನಮ್ಮ ವಿಚಾರವನ್ನ ಬಳಸಿದರೆ ತುಂಬಾ ಒಳ್ಳೇದು. ಆದ್ರೂ ಅವನ ನೆನಪು ಮಾಡ್ಕೊಂತೀವಿ. ವಿಶೇಷ ಅಂದ್ರೆ ಆ ವ್ಯಕ್ತಿ ಇವತ್ತು ಇಲ್ಲ, ಅಥವಾ ಅವನ ಹೆಂಡತಿ ಕಿವಿ ಕೇಳ್ತಾ ಇರೋದಿಲ್ಲ, ಆದ್ರೂ ಕಂಡಿಡ್ಕೊಟ್ಟ. ಹಾಗಾಗಿ ತಾವು ಬಡತನದಲ್ಲಿ ಬದುಕಿ ತಮ್ಮ ಕೊರತೆಯನ್ನು ನೀಗಿಸಿಕೊಂಡು ಸಮಾಜದ ಏಳಿಗೆಗಾಗಿ ದುಡಿತಾರಲ್ಲ, ಅಂತವ್ರ ನೆನಪು ಮಾಡ್ಕೊಂತೀವಿ. ಅಂತದ್ರಲ್ಲಿ ಟೆಲಿಫೋನ್ ಕಂಡಿಡಿದಂತ ಗ್ರಾಂಬಲ್ನ ಜೀವನದ ಒಂದು ಸಣ್ಣ ಘಟನೆ ನಮ್ಮೆಲ್ಲರಿಗೂ ಸ್ಫೂರ್ತಿ. ನಮಸ್ಕಾರ. ನಿಜ, ಬೇರೆಯವರ ಒಳಿತಿಗಾಗಿ ಎಷ್ಟೋ ಸಂಶೋಧನೆಗಳಾಗಿದ್ದಾವೆ, ಎಷ್ಟೋ ಕೆಲಸ ಕಾರ್ಯಗಳು ನಡೆದಿದ್ದಾವೆ. ಅದನ್ನ ನಾವು ಗಮನಿಸ್ತಾ ಇರಬೇಕು. ನಾವು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಚೇತನ್ ಕುಮಾರ್ ಅವರೇ. ನಮಸ್ಕಾರ. ನಮಸ್ಕಾರ. ಶ್ರೋತೃಗಳೇ, ಇಲ್ಲಿವರೆಗೂ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು ಮಾತಾಡಿದರು.
ಪ್ರತಿ ವ್ಯಕ್ತಿಯ ಜೀವನವನ್ನ ಜಾಲಾಡಿಸ್ತಾ ಹೋದರೆ ಒಳ್ಳೆ ಗುಣಗಳನ್ನು ಕಾಣಬಹುದು, ಬೇಡವಾದವು ಇದಾವಂತ ಅನ್ಕೊಂಡು ನಮಗ್ ಗೊತ್ತಿಲ್ಲದಿದ್ರು ಬೇರೆಯವ್ರು ಹೇಳ್ತಾರೆ. ವಿಚಿತ್ರ ಇದು ಅಲ್ವಾ? ಹೌದು, ಅದು ಸಹಜನೇ. ಅವರವರ ನೋಡುವಂತಹ ದೃಷ್ಟಿಕೋನ ಅಥವಾ ಅವರವರ ಭಾವನೆಗಳ ಮೇಲೆ ಅದು ನಿರ್ಧಾರ ಆಗುತ್ತೆ. ದೇಹದಲ್ಲಿ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಎರಡು ಇದ್ರೆ ಮಾತ್ರ ಅವ್ನು ಇರ್ಲಿಕ್ಕೆ ಸಾಧ್ಯ. ಅದರಲ್ಲಿ ಬಿಳಿ ರಕ್ತ ಕಣ ಜಾಸ್ತಿ ಇರಬೇಕು. ರಕ್ತ ಕೆಂಪಗಿರುತ್ತೆ, ಅದು ವೈದ್ಯಶಾಸ್ತ್ರ ಹೇಳೋದು ಬಿಳಿ ರಕ್ತ ಕಣ ಜಾಸ್ತಿ ಇದ್ರೆ ನೀನು ಆರೋಗ್ಯವಾಗಿರ್ತೀಯ ಅಂತೇಳಿ. ಹೆಂಗೆ ಬಿಳಿ ರಕ್ತ ಕಣ ಜಾಸ್ತಿ ಇದ್ರೆ ಹೇಗೆ ಆರೋಗ್ಯವಾಗಿರ್ತದೋ ಹಾಗೆ ಮನುಷ್ಯನಲ್ಲೂ ಸಹ ಹೇಗೆ ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳು ಎರಡೂ ಇರ್ತವೆ. ಅಂದ್ರೆ ಅರ್ಥಾತ್ ಎರಡೂ ಪ್ರಾಣಿಗಳು ಮನುಷ್ಯನಲ್ಲಿ ವಾಸ ಮಾಡ್ತವೆ. ಒಂದು ಪ್ರಾಣಿ ಯಾವುದು? ಮನುಷ್ಯನಲ್ಲಿ ಪ್ರೀತಿ, ಕರುಣೆ, ಮಮತೆ ಅನ್ನುವಂತ ಒಂದು ಪ್ರಾಣಿ ಆದ್ರೆ ಇನ್ನೊಂದು ದ್ವೇಷ, ಅಸೂಯೆ ಅನ್ನುವಂಥದ್ದು ಇನ್ನೊಂದು ಪ್ರಾಣಿ. ಒಳ್ಳೇದ್ ಮಾಡಬೇಕು, ಏನಾದ್ರು ಸಹಾಯ ಮಾಡಬೇಕು, ಇನ್ನೊಬ್ಬರಿಗೆ ಉಪಕಾರಿ ಆಗ್ಬೇಕು ಅನ್ನೋ ಒಂದು ಪ್ರಾಣಿ ಇದ್ರೆ, ಇನ್ನೊಂದು ಪ್ರಾಣಿ ನಾನ್ ಬದುಕಬೇಕು, ನಾನ್ ಚೆನ್ನಾಗಿರ್ಬೇಕು, ನಾನ್ ಗಳಿಸ್ಬೇಕು, ನಾನ್ ಹಿಂಗಾಗ್ಬೇಕು ಅನ್ನುವಂತ ಪ್ರಾಣಿ. ಈ ತರದ ಎರಡು ಪ್ರಾಣಿಗಳು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇರ್ತವೆ. ಈ ಎರಡು ಪ್ರಾಣಿಗಳ ಜೊತೆಗೆ ನಾವು ವಾಸ ಮಾಡ್ತಾ ಇರೋದಿವಲ್ಲ, ಇವೆರಡು ಪ್ರಾಣಿಗಳಲ್ಲಿ ಯಾವುದಕ್ಕೆ ಹೆಚ್ಚು ಆಹಾರವನ್ನ ಹಾಕ್ತಿರೋ ಆ ಪ್ರಾಣಿ ಸ್ಟ್ರಾಂಗ್ ಆಗತ್ತೆ, ಅಂದ್ರೆ ಆ ಪ್ರಾಣಿ ಬಲಿಷ್ಠ ಆಗತ್ತೆ. ಹಾಗಾಗಿ ನೀವು ಇಲ್ಲಿ ನೋಡ್ಕೊಳ್ಳಿ, ಯಾವ ಪ್ರಾಣಿಗೆ ಆಹಾರವನ್ನು ಕೊಡ್ಬೇಕಂದ್ರೆ ಆಹಾರವನ್ನು ಕೊಡಬೇಕು ಅಂದ್ರೆ ಅರ್ಥಾತ್ ಮತ್ ನೀವೇನು ಅದನ್ನ ಊಟ ಮಾಡೋದು ಅಂತಲ್ಲ, ಯಾವ ಯೋಚನೆಯನ್ನ ಮಾಡ್ತಿರೋ, ಯಾರ ಸಂಘ ಮಾಡ್ತಿರೋ, ಯಾರ ಜೊತೆಗೆ ಒಡನಾಟ ಇರುತ್ತೋ, ಯಾವುದನ್ನ ಹೆಚ್ಚು ನೀವು ಮಾಡ್ತಾ ಹೋಗ್ತಿರೋ ಹಾಗೆ ನೀವಾಗ್ತೀರಿ ಅಂತ ಅರ್ಥ ಇದು. ಹಾಗಾಗಿ ಇಲ್ಯಾರೋ ಬಂದು ನನ್ನನ್ನ ಈ ರೀತಿ ಮಾಡಿದ್ರು ಅಥವಾ ಇನ್ಯಾರೋ ಬಂದು ನನ್ನ ಹಾಗೆ ಮಾಡಿದ್ರು ಅನ್ನುವಂಥದ್ದನ್ನ ಬಿಟ್ಟು, ಒಬ್ಬ ಕ್ರೂರಿಯಲ್ಲೂ ಒಳ್ಳೆತನ ಇರುತ್ತೆ, ಒಬ್ಬ ಒಳ್ಳೆನಲ್ಲೂ ಕ್ರೂರಿತನ ಇರುತ್ತೆ. ಆದ್ರೆ ಕ್ರೂರತನ ಗೌಣ ಆಗಿ ಒಳ್ಳೆತನ ಜಾಸ್ತಿ ಆದ್ರೆ ಅವನಿಗೆ ಬೆಲೆ ಬರುತ್ತೆ. ಅದೇ ಒಳ್ಳೆತನ ಗೌಣ ಆಗಿ ಕ್ರೂರತೆ ಜಾಸ್ತಿ ಆದ್ರೆ ಅವನನ್ನ ಬೇರೆ ರೀತಿ ಕರೀತಾರೆ. ನಿಮಗೆ ಗೊತ್ತಿದೆ, ಅದನ್ನ ಬಗ್ಗೆ ಹೇಳೋಂಥದ್ದಿಲ್ಲ. ಹಾಗಾಗಿ ಯಾವುದಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕು, ಯಾವುದಕ್ಕೆ ಮಹತ್ವ ಕೊಟ್ಟರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದನ್ನ ಯೋಚಿಸಿ ನಾವು ಅಂಥವರ ಸಂಘವನ್ನ ನಾವೇ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ, ಈ ಇವತ್ತಿನ ಜೀವನ ಧ್ವನಿ ಕೇಳಿದ್ಮೇಲೆ ಇನ್ ದಿನನಿತ್ಯ ಜೀವನ ಧ್ವನಿ ಕೇಳಬೇಕು ಅಂತ ಅನ್ಸಿದ್ರೆ ಈ ಮೂಲಕ ನಮ್ಮ ಮನಸ್ಸು ಶುಭ್ರ ಆಗತ್ತೆ ಅಂದ್ರೆ ಇದು ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ. ನಮಸ್ಕಾರ. ಎರಡು ಮುಖಗಳ ಪ್ರಾಣಿಯನ್ನ ಮನುಷ್ಯ ಸಾಕೊಂಡು ಜೀವನ ಮಾಡ್ತಾನಂತ ಅನ್ಕೊಂಡು ಹೇಳ್ತಾ ಇದ್ರಿ. ನಿಜ. ಆದ್ರೆ ಯಾವಾಗ್ಲೂ ಒಳ್ಳೆದ್ದು ನಮ್ಮಲ್ಲಿ ಹೆಚ್ಚೆಚ್ಚಾಗ್ಬೇಕು, ಒಳ್ಳೇದ್ ಮಾಡುವಂತಾಗ್ಬೇಕು, ಬೇಡವಾದ್ದು ಬದಿಗೆ ಸರಿಸ್ತಾ ಇರಬೇಕು. ಕೇಳುಗರೆ, ಇದುವರೆಗೂ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಅನ್ನೋದು ಸುಲಭವಾಗಿ ಆಗೋದಿಲ್ಲ ಅಲ್ವಾ ಚೇತನ್ ಕುಮಾರ್ ಅವರೇ? ಹೌದು, ಸಾಧನೆ ಮಾಡಬೇಕಾದ್ರೆ ಯಾವುದೇ ಕ್ಷೇತ್ರ ಅಷ್ಟು ಸರಳ ಸುಲಭ ಇಲ್ಲ. ಚೆನ್ನಾಗಿ ತೊಡಗಿಸ್ಕೊಳ್ಬೇಕು, ಆಗ್ಲೇ ಸುಲಭವಾಗಿ ಸಾಧನೆ ನೆರವೇರುತ್ತೆ. ಹೌದು ಹೌದು, ಚೆನ್ನಾಗಿ ತೊಡಗಿಸ್ಕೊಂಡಾಗ ಅದರಲ್ಲಿ ನಾವು ತಲ್ಲೀನರಾದಾಗ ಅಂತೇಳಿ ಅಂತ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಕೆಲವು ಜನ ಮಾಡ್ತೀವಿ ಅಂತ ಮಾಡೋದು ಬೇರೆ, ಆದ್ರೆ ಇದರಲ್ಲಿ ಮಾಡೇ ಬಿಡಬೇಕು ಅಂತ ಮಾಡ್ತೀವಲ್ಲ, ಆಗ ಅದರದ್ದು ಫಲ ನಮಗೆ ಸಿಗತ್ತೆ. ಅಂದ್ರೆ ಅರ್ಥ ಹೇಗಿರುತ್ತೆ ನೋಡಿ, ಕೆಲವು ಜನ ನಮ್ಮ ಸ್ಥಿತಿ ಹೇಗಿರುತ್ತೆ ಅಲ್ಲಿ ಒಂದಿಷ್ಟು ಗಳಿಗೆಯಲ್ಲಿ ಅಥವಾ ಆ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ಏನೂ ಇಲ್ಲ. ತಲ್ಲೀನತೆ ಅಂದ್ರೆ ಏನು ಅನ್ನೋದು ಬಹಳ ಮುಖ್ಯ. ಒಂದು ಸಂಗೀತ ಗೋಷ್ಠಿಯನ್ನ ಒಬ್ಬ ರಾಜ ಏರ್ಪಡಿಸಿರ್ತಾನೆ. ಎಷ್ಟು ವಿಶೇಷವಾಗಿದೆ ಕೇಳಿ. ನಿಜವಾಗ್ಲೂ ಒಂಥರ ಜೀವನ ಧ್ವನಿ ನನಗೆ ಇವೆಲ್ಲ ಮತ್ತೆ ನೆನಪು ಮಾಡ್ಕೊಡಕ್ ಒಂದು ಅವಕಾಶ ಮಾಡ್ಕೊಡತ್ತಲ್ಲ ಅಂತ ನನಗೆ ಬಹಳ ಖುಷಿ ಅನ್ಸುತ್ತೆ. ಇಲ್ದ ಹೋಗಿದ್ರೆ ನಾನು ಇಷ್ಟೆಲ್ಲ ಮತ್ತೆ ಓದಕ್ಕೆ ಮತ್ತೆ ನೆನಪು ಮಾಡ್ಕೊಳಿಕ್ ಆಗ್ತಾ ಇರಲಿಲ್ಲ. ನಾನು ಹೋದ್ಮೇಲೆ ನನ್ನೊಳಗೆ ಮುಗಿದೋಗ್ಬಿಡೋದಿನ. ಆದ್ರೆ ಈ ಮೂಲಕ ನಿಮ್ಗೆಲ್ಲ ತಲುಪುವಂತ ಕೆಲಸ ಆಗುತ್ತೆ. ಸಂಗೀತ ಗೋಷ್ಠಿ ಏರ್ಪಡಿಸಿರ್ತಾರೆ. ಆ ಏರ್ಪಡಿಸಿರ್ಬೇಕಾದ್ರೆ ಸಂಗೀತಗಾರರು ಹಾಡುವಂತದಕ್ಕಿಂತ ಮುಂಚೆ ರಾಜ ಒಂದ್ ಮಾತನ್ನ ಹೇಳ್ತಾನೆ. ನೋಡಿ, ಸಂಗೀತವನ್ನ ತಾವೆಲ್ಲ ಆಲ್ಸ ಕುತ್ಕೊಂಡಿದ್ದೀರಿ, ಆದ್ರೆ ಇಲ್ಲಿ ಗಮನಿಸ್ಬೇಕು, ನೀವೇನಾದ್ರು ಸಂಗೀತ ಆಲಿಸ್ಬೇಕಾದ್ರೆ ಯಾರು ಕತ್ತನ್ನ ತಲೆದೋಗಿದ್ರೆ ಅವರ ತಲೆಯನ್ನ ತೆಗೆಯಲಾಗುವುದು ಅಂತ. ಏನ್ ಅನ್ಸುತ್ತೆ ನಿಮಗೆ? ಓ, ಈಗಾದ್ರೆ ಕಷ್ಟ ಅಂತೇಳಿ. ಆದ್ರೆ ಸಂಗೀತವನ್ನ ಹಾಡುಗಾರರು ಶುರು ಮಾಡ್ತಾರೆ, ಹಾಲಿಸ್ತಾ ಇರ್ತಾರೆ, ಎಲ್ಲ ನೋಡ್ತಾ ಇರ್ತಾರೆ. ಅದ್ರ ನಡುವೆನೆ ಒಬ್ಬ ತಲೆಯನ್ನ ಅಲ್ಲಾಡಿಸ್ತಾನೆ. ಈಗ ನಿಮಗನ್ಸುತ್ತೆ ಅವನ್ ತಲೆಯನ್ನ ತೆಗಿಬಹುದು ರಾಜ ಅಂತೇಳಿ. ಮುಂದೆ ಹೆಂಗಿದೆ ಅಂದ್ರೆ, ಆ ಸಂಗೀತ ಕಾರ್ಯಕ್ರಮ ಮುಗಿದ್ಮೇಲೆ ಆ ವ್ಯಕ್ತಿಯನ್ನ ವೇದಿಕೆ ಮೇಲೆ ಕರೆಸ್ತಾರೆ. ಕರೆಸಿ ನಿಜವಾದಂತ ಸಂಗೀತ ಕೇಳ್ದೋ ನೀನು ಒಬ್ನೇ ಅಂತ. ಅಂದ್ರೆ ವಿಶೇಷ ಏನಂದ್ರೆ, ರಾಜ ಹೇಳಿದ್ದು ಅರ್ಥ ಯಾರು ತಲೆದೂಗಿದ್ರೆ ಅವ್ರಿಗೆ ತಲೆ ತೆಗಿತೀನಿ ಅಂತ. ಆದ್ರೆ ಇವನು ಆ ಸಂಗೀತಕ್ಕೆ ಮಗ್ನನಾಗಿ ಆ ಸಂಗೀತದಲ್ಲಿ ತಲ್ಲೀನನಾಗಿದ್ರಿಂದನೇ ಅವನು ತಲೆದೋಗಿದ್ದಾನೆ. ಹಾಗಾಗಿ ನೀವು ನಿಜವಾಗ್ಲೂ ಸಂಗೀತ ಕೇಳಿಲ್ಲ, ನಿಮ್ಮ ತಲೆ ಬಗ್ಗೆನೇ ಯೋಚನೆಯಲ್ಲಿ ನೀವು ಮುಳುಗಿದ್ರೆ ನಿಜವಾದ ಸಂಗೀತ ಕೇಳಿದ ಇವನು. ಹಾಗಾಗಿ ಇವನಿಗೆಲ್ಲ ಸಕಲ ಗೌರವವನ್ನ ಸನ್ಮಾನಿಸಿ ಅವನನ್ನ ಗೌರವಿಸ್ತಾನೆ. ಆಗ ಕೂತವರು
ನೋಡ್ತಾರೆ ಬೆಬ್ಬರಾಗಿ, ಏನು ಮಾಡಂಗಿಲ್ಲ, ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತೆ. ಹಾಗೆ ಜೀವನದಲ್ಲಿ ಈ ಮಗ್ನತೆ ಬೇಕು, ಈ ತಲ್ಲೀನತೆ ಬೇಕು. ಆ ಸಂದರ್ಭಕ್ಕೆ ಅನೇಕ ಕಷ್ಟಗಳು ಎಲ್ಲ ತರದ್ದು ಬರ್ತವೆ. ಅವು ಬಂದಷ್ಟು ನಮ್ಮನ್ನ ಇನ್ನೂ ಒಂದು ಉನ್ನತ ಇದಕ್ಕೆ ಕರ್ಕೊಂಡೋಗ್ಲಿಕ್ಕಾಗಿ ಬರ್ತವೆ, ಬಿಟ್ರೆ ನಾವ್ ಅನ್ಕೊಂಡಂಗೆ ಆಗಲ್ಲ ಅನ್ನೋದಕ್ಕೆ ಈ ತರದ ಒಂದು ಘಟನೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ನೋಡಿ, ಈಗ್ಲೂ ನೀವು ಜೀವನ ಧ್ವನಿ ಕೇಳಿ ಮತ್ತೇನಾರು ಬದಲಾವಣೆ ಆಗಬೇಕು ಅಂತ ಅನ್ಸಿದ್ರೆ ಆಗ್ರಿ. ಅವ್ರು ಏನಾರು ಅನ್ಕೊಂತಾರಲ್ಲ ಅಥವಾ ಇನ್ನೇನಾರು ಆಗ್ಬಿಡುತ್ತಲ್ಲ ಅಂತ ಅನ್ಕೊಂಡ್ರೆ ನೀವ್ ಅಲ್ಲೇ ಇರ್ತೀರಿ, ಅದು ಮುಂದಕ್ಕೆ ಹೋಗ್ತಾ ಇರತ್ತೆ ಅನ್ನುವಂಥದ್ದು ಇದರ ಸಂದೇಶ. ಎಷ್ಟೋ ಜನ ಒಳ್ಳೇದ್ ಮಾಡ್ಲಿಕ್ಕೆ ಹೆದರ್ತಾರೆ, ಬೇರೆಯವರು ಬಯಸೋದಿಲ್ಲ, ಬೇರೆಯವರಿಂದ ಕೆಟ್ಟದಾಗತ್ತೆ ಅಂತ ಅನ್ಕೊಂಡೆ ತಾವೂ ಬೆಳೆಯಲ್ಲ, ಬೇರೆಯವ್ರಿಗೂ ಒಳ್ಳೇದ್ ಮಾಡೋದಿಲ್ಲ. ವಿಚಿತ್ರ ಹೀಗೆ. ಆದ್ರೆ ಕೆಲವು ಜನ ಯಾವುದಕ್ಕೂ ಹೆದರೋದಿಲ್ಲ, ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಆ ತಲ್ಲೀನತೆ ಆ ವ್ಯಕ್ತಿಯ ಹತ್ರ ಇರೋದ್ರಿಂದಲೇ ಈ ರೀತಿಯ ಚಿತ್ರಣ ನಮಗೆ ಕಾಣುತ್ತೆ. ಕೆಳಗರೆ ಇಲ್ಲಿವರೆಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಆರೋಗ್ಯವೇ ಭಾಗ್ಯ ಅನೇಕರಿಗೆ ಗೊತ್ತಿದೆ, ಯಾರಿಗೆ ಗೊತ್ತಿಲ್ಲ ಅಲ್ವಾ ಚೇತನ್ ಕುಮಾರ್ ಅವರೇ? ಅದು ಪ್ರಚಲಿತನೇ, ಮತ್ತೆ ಅದ್ರದ್ದು ಮಹತ್ವ ತಿಳ್ಕೊಂಡೇ ಇರ್ತಾರೆ. ಅದಿದ್ರೇನೆ ಒಳ್ಳೇದು ಅಂತ ಗೊತ್ತು, ಆದ್ರೂ ನಿರ್ಲಕ್ಷ್ಯ ಮಾಡ್ತಾರೋ ಅಥವಾ ಬಂದಾಗ ನೋಡ್ಕೊಂಡ್ಬಿಡೋಣ ಅಂದ್ರೆ ರೋಗ ಬಂದಾಗ ನಾನು ಆರೋಗ್ಯದ ಕಡೆಗೆ ಹೆಚ್ಚು ಮಹತ್ವ ಕೊಟ್ಟರಾಗತ್ತೆ, ಈಗೇನ್ ಸಮಸ್ಯೆ ಇಲ್ವಲ್ಲ ಅಥವಾ ಈಗೇನ್ ತೊಂದರೆ ಇಲ್ವಲ್ಲ ಅನ್ನುವಂಥದ್ರಲ್ಲೇ ಬಹಳ ಜನ ಇರುವಂತದ್ದನ್ನ ನಾವು ನೋಡ್ತೀವಿ. ಆದ್ರೂ ಯಾವತ್ತು ಒಬ್ಬ ಬುದ್ಧಿವಂತ ಒಬ್ಬ ಜಾಣ ಅಂತ ಕರೀತಾರೆ ಅಂದ್ರೆ ರೋಗ ಬಂದಾಗ ಅವನು ಇದ್ರ ಕಡೆಗೆ ಮಹತ್ವ ಕೊಡೋದಕ್ಕಿಂತ ಬರ್ಲಾರ್ದಂಗೆ ಇಟ್ಕೊಳ್ಳೋದಿದೆಯಲ್ಲ ಅದೇ ಜಾಣತನ ಅಂತ. ಅಂದ್ರೆ ಆರೋಗ್ಯ ಅಂದ್ರೆ ಅಷ್ಟು ಅಂತ. ಅಂದ್ರೆ ಏನ್ ನಿಮಗಿನ್ನೂ ಸರಳವಾದ ಭಾಷೆಯಲ್ಲಿ ಅಥವಾ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿರುವಂತ ನಮ್ಮ ಜ್ಞಾನ ಅಥವಾ ನಮ್ಮ ಹಣ ಅಥವಾ ನಮ್ಮ ಅಂತಸ್ತು ಅಥವಾ ನಮ್ಮ ಮನೆ, ನಮ್ಮ ಸೈಟು, ಇವೆಲ್ಲವೂ ನಮಗೆ ಒಂದು ಸೊನ್ನೆಯ ರೀತಿ. ಅದಕ್ಕಿಂತ ಮುಂಚೆ ಒಂದು ಅನ್ನೋದಿದೆಯಲ್ಲ ಅದು ಆರೋಗ್ಯ ಅಂತೇಳಿ. ಮೊದ್ಲು ಸೊನ್ನೆ ಬರೆದು ಅನಂತರದಲ್ಲಿ ಒಂದು ಬರೆದ್ರೆ ಆ ಒಂದಿಗೆ ಬೆಲೆ ಇಲ್ಲ. ಅಂದ್ರೆ ನಿಮ್ಮ ಹತ್ರ ಹಣ, ಆಸ್ತಿ, ಒಡವೆ, ವಸ್ತ್ರ, ಎಲ್ಲ ಕೀರ್ತಿ, ಅಧಿಕಾರ ಎಲ್ಲ ಇದೆ, ಎಲ್ಲ ಇದ್ದು ಕೊನೆಗೆ ಆರೋಗ್ಯನೇ ಇಲ್ಲ, ಬೆಲೆ ಇರಲ್ಲ. ಅದೇ ಮೊದ್ಲು ಒಂದು ಅನ್ನೋದಿದ್ದು ಅದ್ರ ಮುಂದೆ ನಿಮಗೆ ಹಣ, ಅಂತಸ್ತು, ಅಧಿಕಾರ, ಎಲ್ಲಾ ತರದ ಸಕಲ ಸಂಪತ್ತುಗಳಿದ್ರೆ ಬೆಲೆ ಬರುತ್ತೆ ನಿಮಗೆ. ಅಂದ್ರೆ ಇವತ್ತಿನ ಪ್ರಪಂಚ ಗೌರವ ಕೊಡೋದು ಏನಕ್ಕೆ ಗೊತ್ತಾ? ಹಣ, ಅಂತಸ್ತು, ಅಧಿಕಾರಕ್ಕಲ್ಲ, ಆರೋಗ್ಯವಂತನಿಗೆ ಮಾತ್ರ. ಆರೋಗ್ಯವೇ ಭಾಗ್ಯ ಅಂತ ಹಿಂದಿನವ್ರು ಸುಮ್ಮನೆ ಹೇಳಿಲ್ಲ. ನೀನು ಇವೆಲ್ಲ ಇದ್ದು ನಿನಗೆ ಆರೋಗ್ಯ ಇಲ್ಲ ಅಂದ್ರೆ ನಿನ್ನ ಹತ್ರ ಅಧಿಕಾರ ಇದ್ರೂ ಪ್ರಯೋಜನಕ್ಕೆ ಬರಲ್ಲ, ನಿನ್ನ ಹತ್ರ ಹಣ ಇದ್ರೂ ಉಪಯೋಗ ಬರಲ್ಲ, ನಿನ್ನ ಹತ್ರ ಆಸ್ತಿ ಇದ್ರೂ ಅದೇನಕ್ಕೂ ನಿನ್ಗೆ ಬರಲ್ಲ, ಬೇರೆಯವರಿಗಾಗತ್ತೆ, ನಿನ್ನ ಉಪಯೋಗ ಬರಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ. ಇವೆಲ್ಲವೂ ಸೊನ್ನೆ ಆದ್ರೆ ಮುಂದೆ ಒಂದಿದ್ರೆ ಪ್ರಯೋಜನ ಇಲ್ಲ. ಮೊದಲು ಒಂದಿರಬೇಕು, ಅನಂತರ ಸೊನ್ನೆ ಇರಬೇಕು. ಅಂದ್ರೆ ಶರಣರು ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಕಡೆಗೀಲಿಲ್ಲದ ಬಂಡಿ ಒಡೆಗಿಡುವುದು ಮಾಡ್ಬೋದೆ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವನೇರಿದ ಒಡಲೆಂಬ ಬಂಡಿಗೆ ಶರಣರ ನುಡಿಗಣನವೇ ಕಡೆಗೀಲು ಕಣ ರಾಮನಾಥ. ಅಂದ್ರೆ ಒಂದು ಎತ್ತಿನ ಬಂಡಿಗೆ ಬಂಡಿ ಚೆನ್ನಾಗಿದೆ, ಬಹಳ ಬಹಳ ಬಲಿಷ್ಠವಾಗಿದೆ, ಎತ್ತುಗಳು ಇನ್ನೂ ಚೆನ್ನಾಗಿದ್ದಾವೆ, ಒಡೆಯುವ ಮಾಲೀಕ ಇನ್ನೂ ಸದೃಢವಾಗಿದ್ದಾನೆ, ಇನ್ನು ಯುವಕ ಅಂತ ಅನ್ಕೊಳ್ಳಿ. ಅದಕ್ಕೆ ಇರುವಂತ ಒಂದು ಸಣ್ಣ ಕಡೆಗೇಲು ಅದು ಹಾಕ್ಲಿಲ್ಲ ಅಂದ್ರೆ ಬಂಡಿ ಬಹಳ ದೂರ ನಡೆಯೋದಿಲ್ಲ. ಹಾಗೆ ನಮಗೆ ಆರೋಗ್ಯ ಅನ್ನುವಂತ ಕೀಲಿ ಅದೇನು ಕಡಾಣಿ ಚಿಕ್ಕದಿರುತ್ತೋ ಅದನ್ನ ನಾವು ಇಟ್ಕೊಳ್ಳಿಲ್ಲ ಅಂದ್ರೆ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳಿಲ್ಲ, ಅದಕ್ಕೆ ಮಹತ್ವ ಇಲ್ಲ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಎಲ್ಲಾರು ಬಿದ್ದೋಗ್ಬಿಡುತ್ತೆ. ಅಂದ್ರೆ ಇವತ್ತೆಲ್ಲ ಬೀಳ್ತಾ ಇದಾವಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ, ಎಲ್ಲೆಲ್ಲೋ ಹಾರ್ಟ್ ಅಟ್ಯಾಕ್, ಅದು ಇದು ಅಂತೇಳಿ ಬಹಳ ಜನ ಒದ್ದಾಡ್ತಾ ಇದಾರಲ್ಲ. ಆರೋಗ್ಯದ ಕಡೆಗೆ ಇಲ್ಲಿಗೆ ಮಹತ್ವವನ್ನ ಕೊಡದಲೇ ಇರುವಂತದ್ದು. ಹಾಗಾಗಿ ಆರೋಗ್ಯವೇ ಭಾಗ್ಯ ಅನ್ನೋದಕ್ಕೆ ಆರೋಗ್ಯದ ಕಡೆಗೀಲನ್ನ ಯಾವತ್ತೂ ಜೋಪಾನಾಗಿಟ್ಕೊಳ್ಳಿ, ಆ ಸಣ್ಣದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅನ್ನುವಂಥದ್ದು ಇದರ ಸಂದೇಶ. ಒಳ್ಳೆ ಮಾತು, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಇಲ್ಲಿವರೆಗೂ ಮಾತಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಹಣ್ಣುಗಳ ಸೇವನೆ ಹಿತವಾದದೆ. ಹಣ್ಣುಗಳು ಎಂದೆಂದಿಗೂ ನಾವು ಬಿಸಿಯಾದ ಅನ್ನ ತಿಂದಂಗೆ ಬಿಸಿ ಬಿಸಿ ಆಗಿರೋದಿಲ್ಲ. ಹಿತವಾದ ಅನುಭವ, ಒಳ್ಳೆ ಆರೋಗ್ಯ. ಆದ್ರೆ ಎಷ್ಟೋ ಜನಗಳಿಗೆ ಹಣ್ಣು ತಿನ್ನಕ್ಕಾಗೋದಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಎಷ್ಟೋ ಜನ ಹಣ್ಣನ್ನು ತಿನ್ಲಿಕ್ಕೆ ಸಮಯನೇ ಇಲ್ಲ ಅನ್ನೋ ತರ ಹೇಳೋದಿದೆ. ಹೀಗೆ ಹಣ್ಣು ತರಕಾರಿಗಳ ಸೇವನೆಯಲ್ಲಿ ಇವತ್ತು ಎಷ್ಟೋ ಜನಗಳು ದೂರ ಇದ್ದಾರೆ. ಬೇಸಿದ್ದೇ ಬೇಕನ್ನೋ ತರ ಆಸೆ ಪಡೋದಿದೆ. ನಿಮ್ಮ ಸಲಹೆಗಳು ಏನು ಚೇತನ್ ಕುಮಾರ್ ಅವರೇ? ನಾಲಿಗೆಯ ರುಚಿಗೆ ಅದರದ್ದು ತೃಪ್ತಿಪಡಿಸಿ ಹಣ್ಣುಗಳಲ್ಲೂ ವೈವಿಧ್ಯಮಯವಾದ ಸ್ವಾದ ಇದೆ ಅನ್ನೋದು ನಮ್ಮ ಜನಕ್ಕೆ ಗೊತ್ತಿಲ್ಲ.
ಅದು ಗೊತ್ತಾಗ್ಬಿಟ್ರೆ ನೀವು ಸುಮ್ಮನೆ ಉದಾಹರಣೆ ನೋಡ್ತಾ ಹೋದ್ರೆ ನಾವು ಒಂದು ಸೀಬೆಹಣ್ಣನ್ನ ತಗೊಳ್ಳಿ, ಅದರಲ್ಲಿರುವಂತ ಒಗರು, ಅದರಲ್ಲಿರುವಂತ ಒಂದಿಷ್ಟು ಸಿಹಿ ಅಂಶ, ಅದು ಕೊಡುವಂತ ಸ್ವಾದ ಇದೆಯಲ್ಲ, ನಾವೇ ಇನ್ನೇನಾರು ಆತರ ಮಾಡಿದ್ರು ಆ ತರದ್ದು ಸಿಗ್ಲಿಕ್ಕಿಲ್ಲ. ಹಾಗೆ ಒಂದು ಬಾಳೆಹಣ್ಣು, ಅದಕ್ಕೆ ಇರುವಂತ ಒಂದು ಸಿಹಿ, ಅದರದೇ ಆದಂತ ಒಂದು ವಿಶೇಷ ಗುಣ. ಹಾಗೆ ಒಂದು ಮಾವಿನ ಹಣ್ಣು, ಅದರಲ್ಲಿರುವಂತ ಹುಳಿ, ಅದರಲ್ಲಿರುವಂತ ಸಿಹಿ, ಅದರಲ್ಲಿರುವಂತ ನಾರಿಂದು, ಒಂದು ಹಲಸಿನ ಹಣ್ಣು, ನಾವು ಅದನ್ನ ಆಸ್ವಾದಿಸಬೇಕು. ದೇವರು ನಮಗೆ ಕೊಟ್ಟಿರುವಂತ ಒಂದು ಅದ್ಭುತವಾದಂತಹ ಒಂದು ತಿನ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಈ ತರ ವೈವಿಧ್ಯಮಯ ಒಂದು ಪಪ್ಪಾಯ ಹಣ್ಣು, ಅದರದೇ ಆದಂತ ವಿಶೇಷ ಗುಣ ಇದೆ. ಆದ್ರೆ ಆರೋಗ್ಯಕ್ಕೆ ಇದು ಒಳ್ಳೇದು ಅಂತ ಗೊತ್ತಿದ್ದು ಸಹ ಎಷ್ಟೋ ಜನ ಅದನ್ನ ಬಳಸ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ನಾನು ಒಂದ್ ಕಡೆ ಓದ್ಬೇಕಾದ್ರೆ ಹಣ್ಣುಗಳಿಲ್ಲದ ಊಟ ಸಂಗೀತವಿಲ್ಲದ ಗೋಷ್ಠಿ ಅಂತ. ಮನುಷ್ಯನ ಆರೋಗ್ಯಕ್ಕೆ ಹಣ್ಣುಗಳು ಒಂದು ಶಕ್ತಿಯನ್ನ, ಚೈತನ್ಯವನ್ನ ತಂದುಕೊಡ್ತವೆ. ಈ ಹಣ್ಣು ತಿಂದ್ರೆ ದೇಹಕ್ಕೆ ಏನೋ ಭಾರ ಅನ್ಸಲ್ಲ, ಅಗರ ಆಗಿರುತ್ತೆ. ಅದೇ ಬೇಯಿಸಿದ ಆಹಾರ ತಿಂದ್ರೆ ಒಂಥರ ಭಾರ ಅನ್ಸ್ಬೇಕು, ಒಂಥರ ಜಿಡ್ಡಿನೆಸ್ ಬರಬೇಕು, ಒಂಥರ ಮಂಪರು ಬಂದಂಗ ಆಗ್ಬೇಕು, ನಿದ್ದೆ ಬಂದಂಗ ಆಗ್ಬೇಕು, ಆತರ ನ್ಯಾಲಿಗೆ ಒಂಥರ ಖಾರ ಅದು ಇದು ಎಲ್ಲ ಆದ್ರೆ ಮಾತ್ರ ಜೀವನದಲ್ಲಿ ಅದು ಒಂಥರ ಊಟ ಮಾಡಿದಾಗೆ, ಅದು ತಿಂದಾಗೆ ಅಂತ. ಆದ್ರೆ ಹಣ್ಣುಗಳು ಆತರ ಅಲ್ಲ, ಅದರಿಂದ ಏನು ತೊಂದರೆ ಅನ್ಸೋದೇ ಇಲ್ಲ, ಮತ್ತು ತಿಂದ್ರೆಗಳು ಅಷ್ಟೇ ಅಗ್ರವಾಗಿರ್ತೀವಿ, ಅಷ್ಟೇ ಲವಲವಿಕೆ ಬರುತ್ತೆ. ಏನಾಗ್ಬಿಟ್ಟಿದೆ ಜನಗಳಿಗೆ, ಈಗ ಇದೆಯಲ್ಲ ಇದು ಅಷ್ಟು ಮಹತ್ವ ಇಲ್ಲ, ಇದರಲ್ಲಿ ಏನೂ ಶಕ್ತಿ ಇಲ್ಲ, ಇದರಲ್ಲಿ ಏನೂ ಅಂತಹ ಒಂದು ಪರಿಣಾಮ ಇಲ್ಲ ಅನ್ನುವಂತ ಭಾವನೆಯಲ್ಲಿ ಇದಾರೆ ಅಂತ ಅನ್ಸುತ್ತೆ. ಆದ್ರೆ ಕೆಲವು ಜನಕ್ಕೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ತಿನ್ನೋ ಸಂದರ್ಭದಲ್ಲಿ ತಿನ್ನಲ್ಲ, ತಿನ್ಬೇಕು ಅಂತ ಅನ್ಸಿದಾಗ ತಿನ್ನಕ್ಕಾಗಲ್ಲ. ಎಷ್ಟೋ ಜನ ಹೇಳ್ತಾರೆ, ಈಗ ನೀನ್ ಹಣ್ಣು ತಿಂದ್ರೆ ಬಹಳ ನಿನಗೆ ಸಮಸ್ಯೆ ಆಗತ್ತೆ, ನಿನಗೆ ತಿನ್ನಕ್ ಆಗೋದಿಲ್ಲ ಅಂತೇಳಿ ಅಂತ. ಆಗ ಏನ್ ಮಾಡಕ್ಕಾಗತ್ತೆ, ಅಂತವ್ರೆ ಬಹಳ ಜನ ಆಗ್ತಾ ಇರೋದು. ಆದ್ರೆ ತಿನ್ನೋ ಸಂದರ್ಭದಲ್ಲಿ, ಸಿಕ್ಕ ಅವಕಾಶದಲ್ಲಿ, ಅಂದ್ರೆ ಪ್ರಾಯ ಇದ್ದಾಗ ಅಥವಾ ನಮ್ಮ ಲವಲವಿಕೆ ಚೈತನ್ಯ ಇದ್ದಾಗ, ಆರೋಗ್ಯ ಚೆನ್ನಾಗಿದ್ದಾಗ ತಿಂದು ಬಿಡಿ ಅವನ್ನೇ ಜಾಸ್ತಿ. ಇವನ್ ಬಾಕಿ ಎಲ್ಲಿ ಬೇಕಾದ್ರೂ ಸಿಗ್ತದೆ, ಯಾವಾಗ ಬೇಕಾದ್ರೂ ನಮ್ದೇ ಆದಂತ ರುಚಿಗೆ ಮಾಡ್ಕೊಂಡಿದ್ವಲ್ಲ ಆಹಾರ ಯಾವಾಗ್ಲೂ ಸಿಗುತ್ತೆ. ಹಣ್ಣು ಯಾವಾಗ್ಲೂ ನಮಗೆ ಅಷ್ಟು ಸ್ವಾದಯುತವಾಗಿ ಎಲ್ಲಾ ಸಂದರ್ಭದಲ್ಲೂ ಸಿಗಲ್ಲ. ಅಂದ್ರೆ ಈಗ ಮಾವಿನ ಹಣ್ಣು ಎಲ್ಲಾ ವರ್ಷ ಯಾವಾಗ್ಲೂ ಸಿಗಲ್ಲ, ಬಾಳೆಹಣ್ಣು ಸಿಗ್ಬೋದು, ಹಲಸಿನ ಹಣ್ಣು ಅಷ್ಟೇ ಆ ಸಂದರ್ಭಕ್ಕೆ ಸಿಗುತ್ತೆ, ನೇರಳೆ ಹಣ್ಣು ಆ ಸಂದರ್ಭಕ್ಕೆ ಅಷ್ಟೇ ಸಿಗುತ್ತೆ. ತಿನ್ನಿ, ದೇಹವನ್ನ ಚೈತನ್ಯವಾಗಿ ಇಟ್ಕೊಳ್ಳಿ, ಆರೋಗ್ಯವಾಗಿ ಇಟ್ಕೊಳ್ಳಿ. ಮತ್ತಿನ್ನ ಅದ್ರಲ್ಲಿ ಏನೇನಿದೆ, ಮತ್ತಿನ್ನ ಅದನ್ನ ಕ್ಯಾಲರಿ ಯಾಕೆ ಅಂತ ನೋಡ್ತಾ ಹೋಗ್ಬೇಡಿ. ಬಹಳ ಜನ ಇದು ಕ್ಯಾಲರಿ ಯಾಕಂತ ನೋಡ್ತಾರೆ, ಇದ್ರಲ್ಲಿ ಏನಿದೆ, ಇದ್ರಲ್ಲಿ ಎಷ್ಟು ಏನು ಅನುಕೂಲ ಆಗುತ್ತೆ, ಇದ್ರಲ್ಲಿ ಯಾವ್ಯಾವ ವಿಟಮಿನ್ ಇದೆ ಅಂತ. ದೇವರು ಕೊಟ್ಟಂತದನ್ನ ತಿನ್ನುವ ಶಕ್ತಿ ನಿಮ್ಮಲ್ಲಿದ್ದಾಗ ತಿಂದುಬಿಡಿ. ನಿಮ್ ಶಕ್ತಿ ಕಳ್ಕೊಂಡಾಗ ಅಥವಾ ನಿಮ್ಮ ಅನಾರೋಗ್ಯ ಬಂದಾಗ ತಿನ್ನಕ್ ಹೋಗಿ ಅವಾಗ ಕ್ಯಾಲರಿ ಲೆಕ್ಕ ಹಾಕಿದ್ರೆ ಅದು ಏನೋ ಉಪಯೋಗ ಬರಲ್ಲ ಅನ್ನುವಂಥದ್ದು ಇವತ್ತಿನ ಸಂದೇಶ. ಹಣ್ಣುಗಳ ಸೇವನೆ ಕಡ್ಡಾಯವಾಗಿ ಆಗ್ತಾ ಇರಬೇಕಂತ ಅನ್ಕೊಂಡು ಹೇಳಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ಕೊಂಡು ಈ ಸಂದರ್ಭದಲ್ಲಿ ತಾವು ಸಲಹೆ ನೀಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಬೆಳಕು ಮೂಡುತ್ತಿದೆ. ಇದುವರೆಗೆ ಜೀವನ ಧ್ವನಿ, ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಮೂಡಿಬಂತು. ಸಂತೋಷ. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಇದು ಹಾಸನ ಆಕಾಶವಾಣಿಯ ಜೀವನವಾಣಿ. ಚಂದ ಚಂದ ಬಲು ಚಂದ.